ಲಕ್ಷ್ಯ ಕೊಡೋದಿಲ್ಲ. ಅದು ಪ್ರತಿಯೊಂದು ಸೂಚನೆ ಕೊಡ್ತಾ ಇರುತ್ತೆ. ದೇಹ ಅತ್ಯಂತ ಶ್ರೇಷ್ಠ. ನಮ್ಮ ಅಪ್ಪವ್ರು ಹೇಳ್ತಿದ್ರು ಅದನ್ನ. ಸಾಮಾನ್ಯ ಅಲ್ಲ, ಅದು ದೇವನ ಕೊಡುಗೆ. ಅದನ್ನ ದೇವನ ಪಡೆಯೋದಿಕ್ಕೆ ಅಂತ ಬಂದಿರೋಂಥದ್ದು ಆ ದೇಹ. ಅದನ್ನ ಅದಕ್ಕಾಗಿ ಬಳಸೋದನ್ನ. ಅದರ ಸ್ವಭಾವಗಳೇನಿದೆ ಅದನ್ನ ತಿಳ್ಕೊಂಡ್ರೆ ದುಃಖ ಆಗಲ್ಲ. ನಾನ್ ಏನ್ ಮಾಡ್ತೀನಿ, ದೇಹ ಭ್ರಮೆ ಏನಿದೆ ಹೀಗೆ ಇರ್ಬೇಕು, ನನ್ ಭ್ರಮೆಯಿಂದ ಅವನ್ನೆಲ್ಲ ಭಾವಿಸೋದ್ರಿಂದ ಅದರ ಬದಲಾವಣೆಗಳನ್ನೆಲ್ಲ ಆಗೋದಿಕ್ಕೆ ನನಗ್ ದುಃಖ ಆಗತ್ತೆ. ಅದರ ಸ್ವಭಾವ ಹೀಗೆ ಅಂತ ನನಗೆ ಸ್ಪಷ್ಟ ಜ್ಞಾನ ಆದ್ರೆ ಅದರಿಂದ ನನಗೆ ದುಃಖ ಆಗೋದಿಲ್ಲ. ಆ ದೇಹದ ಸ್ವಭಾವವೇ ಅದು 6 ವಿಕಾರಕ್ಕೊಳಗಾಗತ್ತೆ. ನನಗೆ ಅದು ಸೂಚನೆಗಳನ್ನ ಕೊಡ್ತಾ ಇರತ್ತೆ. ನೋಡು, ವೃದ್ಧಾಪ್ಯಕ್ಕೆ ಹೋಗ್ತಿದೆ, ಬಿಳಿ ಕೂದಲು ಬರುತ್ತೆ, ಕಣ್ಣು ಮಂದ ಆಗತ್ತೆ, ಹಲ್ಲು ಇದಾಗತ್ತೆ. ನಾನ್ ಅದಕ್ಕೆಲ್ಲ ಸರಿ ಮಾಡ್ಕೊತಾ ಹೋಗ್ತೀನಿ. ಬಿಳಿ ಕೂದಲು ಬಂದು ಬಣ್ಣ ಹಾಕೋತೀನಿ, ಕಣ್ಣು ಇದಾಯ್ತು ಗೊತ್ತಾಗಲ್ಲ ನನಗೆ, ತಿರ್ಗಾ ಅದಕ್ಕೆ ಕನ್ನಡಕ ಮಾಡ್ಕೋತೀನಿ. ಹಲ್ಲಿದಾಯ್ತು, ಹಲ್ಲು ಸೆಟ್ ಮಾಡ್ಕೋತೀನಿ. ನಾನು ಇನ್ನೂ ಯೌವನದಾಗೆ ಕಾಣ್ಬೇಕು. ಆ ದೇಹ ತನ್ನ ಇದನ್ನ ತೋರಿಸ್ತಾ ಇರತ್ತೆ. ದೇಹಕ್ಕೆ ಒಂದು ಭಾಷೆ ಇದೆ ಅಂತ ನಮ್ಮ ಅಪ್ಪವ್ರು ಹೇಳ್ತಿದ್ರು. ಅದಕ್ಕೆ ಒಂದು ಭಾಷೆ ಇದೆ, ಲಕ್ಷ್ಯ ಕೊಡಿ ನೀವ್ ಆ ಕಡೆ. ಅದು ತುಂಬಾ ಸುಂದರವಾಗಿದೆ. ಅದು ಪ್ರತಿಯೊಂದು ಅದು ಹೇಳ್ತಿರತ್ತೆ. ಅದು ಆ ಹೊಟ್ಟೆ ನನಗೆ ಏನೋ ನೋವ್ತಾ ಇದೆ, ಏನೋ ಆಗ್ತಿದೆ ಅಂದ್ರೆ ಏನೋ ಒಳಗಡೆ ಆಗಿದೆ. ನಾನು ಏನೋ ಬೇಡದೇ ಇರೋದನ್ನ ಅದಕ್ಕೆ ಹಾಕಿರ್ತೀನಿ, ಏನೋ ಒಂದು ಮಾಡಿರ್ತೀನಿ. ಅವೆಲ್ಲವೂ ಸೂಚನೆಗಳು. ದೇಹ ನನಗೆ ಇಷ್ಟು ಸಾಕು ಅನ್ನತ್ತೆ, ಇಷ್ಟು ಬಳಸು ಅನ್ನತ್ತೆ. ದೇಹವನ್ನ ನಾವು ಎಷ್ಟು ಬಳಸ್ತೀವಿ ಅಷ್ಟು ಅದು ತುಂಬಾ ಚೆನ್ನಾಗಿರುತ್ತೆ ಅಂತಿದ್ರು ಅಪ್ಪವ್ರು. ನಾವು ಅದನ್ನ ಯಾವಾಗ ನಾವು ಅದನ್ನ ಬಳಸೋದಿಲ್ವೋ ಅದು ಕೆಡತ್ತೆ. ಹಾಗಾಗಿ ನಮ್ಮ ದೇಹಗಳು ಯಾಕೆ ಕಾಯಿಲೆ ಒಳಗಾಗತ್ತೆ ಅಂದ್ರೆ ಅವನ್ನ ನಾವು ಬಳಸೋದಿಲ್ಲ. ದೇಹ, ಇಂದ್ರಿಯಗಳು ಅವೆಲ್ಲವೂ ಬಳಸೋದಿಕ್ಕಿರೋದು. ಅದನ್ನ ಚೆನ್ನಾಗಿ ಬಳಸಿ ಇಂದ್ರಿಯಗಳನ್ನ. ಆದ್ರೆ ಯಾವ್ದಕ್ ಬಳಸ್ಬೇಕು ಅಂತ ಗೊತ್ತಿರ್ಬೇಕಷ್ಟೆ. ಅವುಗಳನ್ನ ವಿಪರೀತವಾಗಿ ಬಳಸೋದು, ಇಲ್ಲ ಬಳಸದೇ ಇರೋದು. ಆ ರೀತಿ ಅದರ ಸ್ವಭಾವ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಬಹಳ ದುಃಖಕ್ಕೆ ಈಡಾಗ್ತೀನಿ. ಅದು 6 ವಿಕಾರಕ್ಕೊಳಗಾಗೇ ಆಗತ್ತೆ. ಆ 6 ವಿಕಾರಗಳನ್ನ ನೋಡೆ ಬುದ್ಧ ಮಹಾತ್ಮ ಆಗಿದ್ದು. ಅವರಿಗೆ ಅದು ದರ್ಶನ ಆಯ್ತು. ಅವರು ನಮ್ಮ ಈ ರೀತಿ ದೇಹವನ್ನೇ ನೋಡೇ ಆಗಿದ್ದು ಅವರಿಗೆ. ಏನಿದು ಕಾಯಿಲೆ ಯಾಕೆ ಬರುತ್ತೆ ಈ ದೇಹಕ್ಕೆ, ಏನಕ್ಕೆ ಇದೆಲ್ಲ ಇಷ್ಟೊಂದು ರೋಗ ರುಜಿನಗಳು ಬರುತ್ತಲ್ಲ, ಅದಕ್ಕೆ ಒಂದು ದಿನ ಮರಣ. ಅದು ಅವರಿಗೆ ಭಯಾನಕ. ಇದೆ ನಾವು ಎಲ್ಲಾ ಇದನ್ನ ನೋಡಿದೀವಿ ನಮ್ಮ ಜೀವನದಲ್ಲಿ. ನಾವು ಹುಟ್ಟದಾಗಿಂದ ಇಲ್ಲಿವರೆಗೂ ಎಲ್ಲಾ ಕಾಯಿಲೆಯವ್ರನ್ನು ನೋಡಿದೀವಿ. ನಮ್ ಮುಂದೆನೆ ನಮ್ಮ ತಂದೆ ತಾಯಿ ಯಾರ್ಯಾರಿದ್ದಾರೆ ದೊಡ್ಡ ಎಲ್ಲಾರು ಹೋಗಿರ್ತಾರೆ, ಎಲ್ಲಾರ್ನೂ ನೋಡ್ತೀವಿ. ಆದ್ರೂ ನಮಗೆ ದರ್ಶನ ಆಗೋದಿಲ್ಲ. ಅದರ ಸ್ವಭಾವವೇ ಹಾಗೆ ದೇಹದ್ದು. ಯಾರಿಗೆ ಇದು ದರ್ಶನ ಆಗ್ತದೆ ಅವರು ಸಂಶೋಧನೆ ತೊಡಗ್ತಾರೆ. ಅವರೇ ಆತ್ಮಜ್ಞಾನ ಪಡೆಯೋದಿಕ್ಕೆ ಯೋಗ್ಯರು. ಬರೀ ಇದನ್ನ ಕೇಳೋದು, ನಮ್ ಪಾಡಿಗೆ ನಾವ್ ಇರೋದು, ಇದು ದೋಷ ದರ್ಶನ ಅಲ್ಲ. ಈ ರೀತಿ ದೋಷ ದರ್ಶನ ಆಗ್ಲೇಬೇಕು. 6 ವಿಕಾರದ ಬಾಧೆ ಇದು ದೇಹ. ಅದನ್ನ ತಿಳ್ಕೊಂಡ್ರೆ ನಾನು ಆರಾಮಾಗ್ತೀನಿ. ಆ ದೇಹದ ದುಃಖಗಳಿಂದ ತಪ್ಪಿಸ್ಕೊಳ್ತೀನಿ. ಅದರ ಸ್ವಭಾವ ಇರೋದೇ ಹಾಗೆ. ಅದನ್ನ ಎಷ್ಟೇ ತಪಸ್ಸು ಮಾಡು, ಎಂತ ಸಾಧನೆಗಳನ್ನಾರು ಮಾಡು, ಯೋಗ ಮಾಡು, ಕರ್ಮ ಮಾಡು, ಭಕ್ತಿ ಮಾಡು, ಯಾವ್ದನ್ನಾರು ಮಾಡು, ಜ್ಞಾನವನ್ನ ಮಾಡಿದ್ರೆ, ಜ್ಞಾನ ಅಂದ್ರೆ ಅದ್ರಿಂದ ಪ್ರತ್ಯೇಕ ಆಗೋದು. ಅದರಿಂದ ಪ್ರತ್ಯೇಕ ಆಗೋದ್ರಿಂದ ಮಾತ್ರ ಅದರಿಂದ ಬಿಡಿಸ್ಕೋಬೋದೇ ವಿನಃ ಅದ್ರಲ್ಲೇ ಇದ್ದು ನಾನೇನಾದ್ರು ಮಾಡಿ ಅದನ್ನ ಯೌವನದಲ್ಲೇ ನಾನು ಇಡ್ತೀನಿ, ಆ ರೀತಿ ಸಾಧ್ಯ ಇಲ್ವೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನೇ ಸಹ ಸ್ವತಃ ಬಂದ್ರು, ಒಂದು ದಿನ ಮರೆಯಾದ್ರು. ರಾಮ ಬಂದ್ರು, ಮರೆಯಾದ್ರು. ಎಲ್ಲಾ ಮಹಾತ್ಮರು ಬಂದು ಹೋಗಿದಾರಲ್ಲ, ಎಲ್ಲರೂ ಮರೆಯಾದ್ರು. ಎಲ್ಲರ ದೇಹವೂ ಮರೆಯಾಗತ್ತೆ. ಅದರ ಸ್ವಭಾವವೇ ಹಾಗೆ. ಅದು 6 ವಿಕಾರದ ಬಾಧೆ ಪಡುತ್ತೆ. ಅದು 6 ವಿಕಾರ ಇದೆ ಅದಕ್ಕೆ. ನಾನು ಮುಪ್ಪಾಗ್ತಾ ನಾನು ಅದಕ್ಕೆ ಹುಟ್ಟುದಬ್ಬ ಎಲ್ಲ ಮಾಡ್ಕೊಳ್ತೀನಲ್ಲ, ಎಷ್ಟು ಭ್ರಮೆ ಇರ್ಬೋದು ನನಗೆ. ಅದು ತೋರಿಸ್ತಿದೆ, ಒಂದು ದಿನ ನಾನ್ ಮರೆಯಾಗ್ತೀನಿ, ನಾನು ಇದನ್ನ ಹೋಗ್ತಾ ಇದ್ದೀನಿ ಅಂತ ಅದ್ರದ್ದೆಲ್ಲಾ ಲಕ್ಷಣ. ಅದ್ರದನ್ನ ನಾನ್ ಬಹಳ ಖುಷಿ ಪಟ್ಕೊಂಡು, ಅದು ಭ್ರಮೆ, ದೇಹ ಭ್ರಮೆ ವಿಪರೀತ ಇರೋದ್ರಿಂದ ಆ ರೀತಿ ಮಾಡ್ತೀನಿ. ಏನಾಗತ್ತೆ, ದುಃಖಕ್ಕೀಡಾಗ್ತೀನಿ ಅಷ್ಟೆ, ಇನ್ನೇನು ಆಗೋದಿಲ್ಲ. ನಾನೇ ದುಃಖಕ್ಕೀಡಾಗ್ತೀನಿ, ಯಾರೂ ನನ್ ಸಹಾಯಕ್ಕೆ ಬರೋದಿಲ್ಲ. ಬೇರೆ ಇನ್ನೆಲ್ಲ ಹೊರಗಡೆದು ಸ್ವಲ್ಪ ಏನಾದ್ರು ಸಹಾಯ ಮಾಡ್ಬೋದು, ಏನಾದ್ರು ಮಾತಿಂದ ಹೇಳಿ ಎಲ್ಲ ಮಾಡ್ಬೋದು. ಆದರೆ ದೇಹದ ದುಃಖವನ್ನ ನಾನೇ ಅನುಭವಿಸ್ಬೇಕು. ಅದು ಪ್ರಾರಬ್ಧದ ಕರ್ಮದ ಅನುಸಾರ ಯಾವಾಗ ಏನ್ ಬರುತ್ತೋ ಯಾರಿಗೂ ಗೊತ್ತಿಲ್ಲ. ಆ ದೇಹದ ಸ್ವಭಾವದಿಂದ ಪ್ರತ್ಯೇಕ ಆದ್ರೆ ಮಾತ್ರ ನಾನು ಆರಾಮಾಗ್ತೀನಿ. ಅದ್ರಲ್ಲೇ ಇದ್ದು ನಾನೇನಾದ್ರು ಸಮಾಧಾನ ಮಾಡ್ಕೋತೀನಿ. ಇದುವರೆಗೂ ಜಗತ್ತಲ್ಲಿ ಆ ರೀತಿ ಇಲ್ಲ. ಅದರ ಸ್ವಭಾವವೇ ಆ ರೀತಿ ಇರೋದು. ಅದು 6 ವಿಕಾರದ ಬಾಧೆ ಪಡುತ್ತೀಯ ನೀನು, ಬೇರೆ ನೋಡವಕ್ಕೆ ನಾನು ಅದ್ರಿಂದ ಬೇರೆ ಇದ್ದೀನಿ. ನನ್ನ ಸ್ವಭಾವ ದೇಹದ ಸ್ವಭಾವ ಅಲ್ಲ. ದೇಹದ ಸ್ವಭಾವಗಳು ಇವೆಲ್ಲವೂ ಆಗತ್ತೆ, ಅವೆಲ್ಲವೂ ಬದಲಾವಣೆ ಹೊಂದುತ್ತೆ. ಒಂದು ದಿನ ನಾಶ ಆಗತ್ತೆ ಈ ದೇಹವನ್ನ ಒಂದು ದಿನ ಸ್ಮಶಾನದಲ್ಲಿ ತಗೊಂಡೋಗಿ ಸುಡ್ತಾರೆ. ಇದಕ್ಕೇನೂ ಬೆಲೆ ಇಲ್ಲ. ಇದು ಬಹಳ
ಎಂತದ ಹಿಂದೆ ಎಲ್ಲ ಹೇಳಿದ್ರಲ್ಲ, ಮಲವೆರಡರ ಬೆಸುಗೆ ಇದು, ಇದ್ರೊಳಗಡೆ ಏನು ಅಂತ ಶ್ರೇಷ್ಠತೆ ಇಲ್ಲ. ಅದನ್ನ ಬಿಡು, ಅದರ ಭ್ರಮೆಯನ್ನ ಬಿಡು. ಏನಕ್ಕೆ ಆ ರೀತಿ ಹೇಳ್ತಿದಾರೆ ಅಂದ್ರೆ, ಆರಾಮ್ ಆಗ್ತೀಯ. ಬಹಳ ದುಃಖವನ್ನ ಪಡ್ತಿದ್ಯಲ್ಲ, ನಾವು ಆರಾಮ್ ಆಗೋದಕ್ ಮಹಾತ್ಮರು ಹೇಳ್ತಿದ್ದಾರೆ. ಬಹಳ ಅಭಿಮಾನ ಪಡ್ತಿದ್ಯಾ ಅದ್ರ ಬಗ್ಗೆ ಎಲ್ಲ, ಬಹಳ ದುಃಖವನ್ನ ಅನುಭವಿಸ್ತೀಯ. ಆ ದೇಹ ಚೆನ್ನಾಗಿರೋವರೆಗೂ ಪರವಾಗಿಲ್ಲ, ಒಂದು ಸಲಿ ಕೆಡಕ್ಕೆ ಪ್ರಾರಂಭ ಆಯ್ತು, ಯಾವ ದೇವ್ರು ಗುರುಗಳು ಯಾರು ಬಂದ್ರು ನಿಲ್ಸಕ್ ಆಗೋದಿಲ್ಲ ಅದನ್ನ. ಆಗೆಲ್ಲಿ ಏನ್ ಬ್ರಹ್ಮಜ್ಞಾನ ಪಡಿತೀಯ? ಯಾವಾಗ ದೇಹ ಸಶಕ್ತ ಇದೆಯೋ, ಇಂದ್ರಿಯಗಳು ಎಲ್ಲವೂ ಸಶಕ್ತ ಇದ್ದಾಗ ಬ್ರಹ್ಮಜ್ಞಾನವನ್ನ ಪಡಿಬೇಕು. ಅದನ್ನ ಹೇಳ್ತಿದಾರೆ ಅವರು. ಬೇರೆ ಇದರಿಂದ ನಾನಿದ್ದೀನಿ, ಆರಾಮಾಗಿದ್ದಾಗ, ದೇಹ ಚೆನ್ನಾಗಿದ್ದಾಗ ನಾನು ಬೇರೆ ನಾನು ಅಂತ ಅನ್ಬೋದು. ದೇಹಕ್ಕೆ ಬರೀ ಒಂದು ಸಣ್ಣ ಕಾಯಿಲೆ ಬಂದ್ರು ಸಾಕು, ಒಂದು ಸಣ್ಣ ತಲೆನೋವು ಬಂದ್ರೆ ಸಾಕು, ಬೇರೆ ನಾನು ಅಂತ ಹೇಗೆ ಹೇಳ್ತೀಯ ನೀನು? ಮಾತಾಡ್ಬೋದು ಎಲ್ಲ, ನಾನು ಇರೋದೇ ಬ್ರಹ್ಮ ವಸ್ತು, ನಾನು ಹಾಗೆ ಹೀಗೆ ಎಲ್ಲಾ ಮಾತಾಡ್ಬೋದು, ಅನುಭವ ಬೇಕಲ್ಲ. ಅದರಿಂದ ಪ್ರತ್ಯೇಕತೆ ಮೊದಲು ಚೆನ್ನಾಗಿದ್ದಾಗ ಪಡಿಬೇಕು. ಅದರಿಂದ ಪ್ರತ್ಯೇಕತೆ ಆಗ್ಲೇಬೇಕು. ಅದನ್ನ ಬೇರೆ ನಾನು ಇದರಿಂದ, ನಾನು ಈ ದೇಹದಿಂದ ಬೇರೆ, ನಾನು ಈ ಜೀವತ್ವದಿಂದನೇ ನಾನು ಬೇರೆ, ನಾನಿರೋದು ಸಾಕ್ಷಿ, ನಾನಿರೋದು ಬ್ರಹ್ಮವಸ್ತು ನಾನು, ಈ ರೀತಿಯಾಗಿ ನೀನು ಸಾಧನ ಮಾಡ್ಲೇಬೇಕು. ದೃಶ್ಯವಾಗಿ ತೋರುವೆ, ಇದು ದೃಶ್ಯ. ದೃಶ್ಯ ಅಂದ್ರೆ ಕಾಣಿಸುತ್ತೆ. ನನಗೆ ಯಾವ್ದ್ಯಾವ್ದು ನನ್ನ ಎದುರಿಗೆ ಕಾಣಿಸುತ್ತೋ ಅವಕ್ಕೆ ಅಸ್ತಿತ್ವ ಇರೋದಿಲ್ಲ, ಇದು ಸಿದ್ಧಾಂತ. ಯದೃಶ್ಯಂ ತನ್ ನಷ್ಟಂ, ಯಾವ್ದು ಎದುರಿಗೆ ಕಾಣಿಸುತ್ತೋ ಅದು ನಷ್ಟ ಆಗತ್ತೆ. ಈಗ ನಾನು ನಿನ್ನನ್ನ ನೋಡ್ತೀನಲ್ಲ, ನೀನು ಸತ್ಯ ಅಲ್ಲ. ಯಾವ್ದು ನನ್ನಿಂದ ನೋಡಿಸ್ಕೊಳತ್ತೋ ಅವಕ್ಕೆ ಅಸ್ತಿತ್ವ ಇರೋದಿಲ್ಲ. ಹಾಗೆ ಈ ದೇಹವನ್ನು ನಾನು ನೋಡ್ತೀನಿ, ಹಾಗಾಗಿ ಅದು ಅಸ್ತಿತ್ವ ಇಲ್ಲ. ದೃಶ್ಯವಾಗಿ ನೀನು, ದೃಕ್ ನಾನು. ಈ ದೇಹ ದೃಶ್ಯ. ಈ ದೇಹವನ್ನ ನನಗೆ ನೋಡೋದಕ್ ಬರುತ್ತಲ್ಲ, ದೇಹವನ್ನ ನೋಡೋದಕ್ ಬರುತ್ತೋ ಇಲ್ವೋ? ನಾನು ಬಾಲ್ಯದಲ್ಲಿ ಯಾವ ರೀತಿ ಇದ್ದೆ, ಯೌವನಕ್ಕೆ ಬೇರೆ ರೀತಿ ಆಗಿದ್ದೀನಿ, ಮುಂದೆ ಮುಪ್ಪಿನಲ್ಲಿ ಬೇರೆ ರೀತಿ ಆಗ್ತೀನಿ, ಒಂದು ದಿನ ಮರೆ ಆಗ್ತೀನಿ. ಈ ರೀತಿ ನನ್ನ ದೇಹವನ್ನ ನೋಡೋದಕ್ ಬರುತ್ತಲ್ಲ, ಹಾಗಾದ್ರೆ ಇದು ದೃಶ್ಯ. ಇದಕ್ಕೆ ಸ್ವಯಂ ಚೇತನನೇ ಇಲ್ಲ, ಇದು ಜಡ ಇದೆ. ಇದು ದೇಹದಲ್ಲಿ ಯಾವ ಇಂದ್ರಿಯಗಳಿಗೂ ಚೈತನ್ಯ ಇಲ್ಲ, ಎಲ್ಲವೂ ಜಡ. ಅದು ನಿದ್ರೆಯ ಅನುಭವ ನೋಡು, ನಿದ್ರೆಯ ಅನುಭವದಲ್ಲಿ ಆ ದೇಹಕ್ಕೆ ಚೈತನ್ಯ ಇದೆಯಾ? ಅದು ಜಡವಾಗಿ ಮಲಗಿದೆಯಲ್ಲ, ಅದಕ್ಕೇನೂ ಪ್ರಜ್ಞೆ ಇಲ್ವಲ್ಲ. ಅದು ತಾನಿದೀನಿ ಅಂತ ಪ್ರಜ್ಞೆ ಇಲ್ಲ, ಇನ್ನೊಂದಿದೆ ಅಂತ ಪ್ರಜ್ಞೆ ಇಲ್ಲ, ದೇಹಕ್ಕೆ ಸ್ವತಂತ್ರವಾದ ಚೈತನ್ಯವೇ ಇಲ್ಲ. ಅದು ದೃಶ್ಯ. ಅದು ಆ ರೀತಿ ಆ ದೇಹವನ್ನ ನೋಡೋದಕ್ ಬರುತ್ತಲ್ಲ, ನಿದ್ರೆಯಲ್ಲಿ ನನ್ನ ದೇಹವನ್ನ ಹೇಗೆ ಅದು ಜಡ ಇತ್ತು ಅಂತ ನೋಡೋದಕ್ ಬರುತ್ತಲ್ಲ, ಆ ನೋಡೋನು ನಾನು, ಅದು ದೃಶ್ಯ. ಯಾವ್ದು ದೃಶ್ಯ ಇರುತ್ತೋ ಅದು ನಷ್ಟ ಆಗತ್ತೆ. ಯದೃಶ್ಯಂ ತನ್ನಷ್ಟಂ, ಅದು ನಾಶ ಆಗೋದೇ. ಅದು ನಾನಿದೀನಲ್ಲ, ನಾನು ನಾಶ ಆಗಲ್ಲ. ನಾನು ದೃಕ್, ನಾನು ಯಾವಾಗಲೂ ನಾನು ದೃಕ್, ಇದು ದೃಶ್ಯ. ದೃಶ್ಯವಾಗಿ ತೋರುವೆ ನೀನು, ದೇಹ ನೀನು ದೃಶ್ಯ, ನಾನು ದೃಕ್. ರುಜೆಗಳ ಹೇರು ವಿಚಾರಿಸೆ, ವಿಚಾರ ಮಾಡಿ ನೋಡು. ಇದು ಏನಿದು ರೋಗ ರುಜಿನಗಳಿದು. ಈ ದೇಹ ರೋಗ ರುಜಿನಗಳ ಬೀಡು. ಅದರದ ಸ್ವಭಾವನೆ, ಅದರ ಸ್ಥಾನನೇ ಅದು. ಆ ದೇಹದ ಸ್ವಭಾವನೆ, ಅದು ಕೆಡೋದೇ ಅದರದ್ದು ಸ್ವಭಾವ. ಅದು ನಾನ್ ಆ ರೀತಿ ಅಲ್ಲ, ನಾನ್ ಯಾವಾಗಲೂ ಸೌಖ್ಯ, ನಾನು ಆರೋಗ್ಯವಾಗಿ ಆರಾಮಾಗಿರೋನು ನಾನು. ಈ ದೇಹ ಕೆಡೋದೇ ಇದ್ರದ್ದು, ಅದ್ರದ್ದು ಕಾಯಿಲೆ ಬರೋದೇ ಅದ್ರದ್ದು ಸ್ವಭಾವ. ನೀನ್ ಎಂತ ಟಾನಿಕಾರು ತಗೋ, ಏನಾದ್ರು ಮುಪ್ಪನ್ನದೇ ಒಂದು ರೋಗ ಅಂತಾರೆ. ಮುಪ್ಪನ್ನದೇ ಒಂದು ರೋಗ ಅಂದ್ಮೇಲೆ ಆ ಮುಪ್ಪು ಬಂದಾಗ ಬೇರೆ ಇನ್ನೆಲ್ಲಾ ರೋಗಗಳು ಬರುತ್ತೆ. ಮೊದಲಾದ್ರೂ ಮುಪ್ಪಾದ್ಮೇಲೆ ರೋಗ ಬರುತ್ತೆ ಅಂತಿದ್ರು, ಈಗ ಆಗಿಲ್ವೇ ಇಲ್ಲ. ಈಗಾಗ್ಲೇ ಚಿಕ್ಕದ್ರಿಂದಾನೇ, ಈಗ ಯೌವನದಲ್ಲೇ ಪ್ರಾರಂಭ ಎಲ್ಲಾ ಕಾಯಿಲೆಗಳು. BP, ಶುಗರು, ಆ ಕಾಯಿಲೆ ಒಂದ್ ಯಾವ್ದಾದ್ರು ಬಂದ್ರು ಸಾಕು, ಅವನ ಆ ದೇಹದ್ ಬಿಟ್ಟು ಬೇರೆ ಇನ್ ಯೋಚನೆ ಮಾಡೋದೇ ಇಲ್ಲ. ಎಲ್ಲಾರ ಹತ್ರನೂ ಮಾತಾಡ್ತಾ ಇರ್ತಾನೆ ಜೋರಾಗೆ, ಆದ್ರೆ ಆ ಸಮಯ ಬಂದ್ರೆ ನಾನ್ ಶುಗರ್ ಮಾತ್ರೆ ತಗೋಬೇಕು, ನಾನ್ ಇವತ್ BP ಮಾತ್ರೆ ತಗೊಂಡಿಲ್ಲ. ನನ್ ದೇಹ ಬೆಳಗ್ಗೆ ಪ್ರಾರಂಭ ಆಗೋದೇ ಅದರಿಂದ ಪ್ರಾರಂಭ. ಅವನ್ ದಿನ ಪ್ರಾರಂಭ ಆಗೋದೇ ಕಾಯಿಲೆಯಿಂದಾನೇ ಪ್ರಾರಂಭ. ಅವನು ಇವತ್ ಯಾಕೋ ದೇಹ ನಂದ್ ಆರಾಮಿಲ್ಲ ಅಂತಾನೆ ಪ್ರಾರಂಭ ಮಾಡ್ತಾನೆ ಎದ್ದಾಗ್ಲೇನೆ. ನಿನ್ನೆ ರಾತ್ರಿ ನಾನ್ ಸರಿಯಾಗಿ ಊಟ ಮಾಡಿರ್ಲಿಲ್ಲ, ನಿನ್ನೆ ನಾನು ಉಪವಾಸ ಮಲಗಿದ್ದೆ, ನೆನ್ನೆ ಜಾಸ್ತಿ ನಾನು ಊಟ ಮಾಡಿದ್ದೆ, ಇವತ್ ನನ್ ಬೆಳಗ್ಗೆ ನನ್ಗೆ ಈ ರೀತಿ ಆಯ್ತು, ನಿನ್ನೆ ನನ್ಗೆ ಅರ್ಗೆ ಇಲ್ಲ ಊಟ ರಾತ್ರಿದು. ದೇಹ ಇದ್ರದೇ ಬರೀ ಬೆಳಗ್ಗೆ ಎದ್ದ ತಕ್ಷಣನೇ ನನ್ನ ಜೀವನ ದೇಹ ಪ್ರಾರಂಭ ಆಗದೆ ದೇಹ ಭ್ರಮೆಯಿಂದ. ಆ ಮಾಡಿ 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 ಇನ್ನೂ ಗಟ್ಟಿ ಮಾಡ್ತಿರ್ತೀನಿ ಅದನ್ನ, ಅದ್ ಗೊತ್ತೇ ಆಗೋದಿಲ್ಲ ನನ್ಗೆ. ಆ ದೇಹದ ಬಿಟ್ಟು ನನ್ ಬೇರೆ ಯೋಚನೆ ಇಲ್ಲ. ಮತ್ ಯಾರ ಜೊತೆ ಮಾತಾಡ್ಬೇಕಾದ್ರು ಅದೇ ದೇಹದ್ದೇ. ಅವ್ರಿಗೆ ಎದುರುಗಡೆ ಸಿಗ್ದವ್ರಿಗೂ ಅದನ್ನೇ ಕೇಳೋದು, ಆರಾಮ ದೇಹ ಆರಾಮ, ಅವರು ಅದೇ ಕತೆ, ನಮ್ದು ಅದೇ ಕತೆ. ಬರೀ ಅದನ್ನೇ ಮಾತಾಡಿ ಮಾತಾಡಿ ಅದನ್ನ ಇನ್ನೂ ಜಾಸ್ತಿ ಭ್ರಮೆಗಳು.
ಎದುರುಗಡೆ ಇರೋರು ಕಾಯಿಲೆ ಹೇಳೋದು, ನಮ್ದು ಕಾಯಿಲೆ ಹೇಳೋದು, ಬರೀ ಅದ್ರದೇ ವಿಚಾರ ಮಾಡಿ 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 ಮನಸ್ಸು ಇನ್ನೂ ದುರ್ಬಲ ಆಗತ್ತೆ. ಯಾವಾಗ ನಾನು ಆ ದೇಹದ ಬಗ್ಗೆನೆ ಚಿಂತೆ ಮಾಡ್ತಿರ್ತೀನೋ ಅದ್ ಇನ್ನೂ ದುರ್ಬಲ ಆಗ್ತಾ ಹೋಗುತ್ತೆ. ಅದು ಗೊತ್ತಾಗಲ್ಲ. ನಾನ್ ಬಹಳ ಕಾಳಜಿ ಮಾಡ್ತಿದ್ದೀನಿ ನನ್ ದೇಹದನ್ನ ಅನ್ಕೊಂಡಿರ್ತೀನಿ. ನನ್ ದೇಹಕ್ಕೆ ಆಗ್ತಿಲ್ಲ ಎಲ್ಲ ಹೇಳ್ತಿರೋದೇ ಯಾರು? ಅದೇ ದೇಹದ ಭ್ರಮೆ ಅಂತಾನೆ. ನನ್ನ ವಿಚಾರಗಳು, ನನ್ನ ಬದುಕು, ನನ್ನ ಮಾತುಗಳೆಲ್ಲ ಆ ದೇಹದ ಭ್ರಮೆ ಒಳಗಡೆನೆ. ನನ್ನ ಬದುಕಿರೋದೇ ದೇಹದ ಭ್ರಮೆ ಒಳಗಡೆ, ನನ್ ಮಾತಾಡೋದೆಲ್ಲ ಅದರದೇನೆ. ಹಾಗಾಗಿ ಮನಸ್ಸೂ ದುರ್ಬಲ. ಈ ರೀತಿ ಶ್ರವಣವನ್ನ ಕೇಳೋದ್ರಿಂದ ಸ್ವಲ್ಪ ಗೊತ್ತಾಗತ್ತೆ, ಹೌದು ನನ್ ವಿಪರೀತ ದೇಹ ಭ್ರಮೆ ನನ್ಗಾಗಿದೆ ಅಂತ. ಆದ್ರೆ ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಇಡೀ ನನ್ನ ಬದುಕೆಲ್ಲ ಬರೀ ದೇಹ ಭ್ರಮೆ. ಆ ದೇಹ ಭ್ರಮೆಯಿಂದನೇ ಎಲ್ಲಾ ಭ್ರಮೆಗಳು. ಮುಂದೆ ಹೆಂಡತಿ, ಮಕ್ಕಳು, ಅವರು, ಮನೆ, ತಂದೆ, ತಾಯಿ ಎಲ್ಲ ಈ ದೇಹ ಭ್ರಮೆ ಮೇಲೆ ನಿಂತಿರೋದು. ಅದಕ್ಕೆ ಅವ್ರ ಆ ದೇಹ ಭ್ರಮೆಯನ್ನ ತೋರಿಸ್ತಿದ್ದಾರೆ. ಈ ದೇಹ ಏನ್ ಬಹಳ ಚೆನ್ನಾಗಿ ನಾನು ಅಭಿಮಾನ ಪಡ್ತೀಯಲ್ಲ, ಅದು ರೋಗ ರುಜಿನಗಳ ಬೀಡು. ಅದ್ರ ಸ್ವಭಾವವೇ ಅದು ಇಲ್ಲಿ ಬಿಟ್ಟು ನಾನು ಎಲ್ಲಿ ಹೋಗ್ಲಿ ಅಂತ ಅನ್ನತ್ತಂತೆ ರೋಗಗಳು. ದೇಹನೇ ಅದ್ರದ್ದು ಜಾಗ. ಅದು ಇನ್ ವಯಸ್ಸಾದಾಗ್ಲೂ ತುಂಬಾ ಬರುತ್ತೆ, ಯಾವಾಗ್ ಬೇಕಾದ್ರೂ ಬರ್ಬೋದು. ಅದನ್ನ ಅವ್ರು ಹೇಳ್ತಿದ್ದಾರೆ, ರುಜಿನಗಳ ಏರು, ನಾನ್ ಆರಾಮಾಗಿರೋದು, ನಿನ್ ಸ್ವಭಾವನೇ ಆರಾಮಾಗಿರೋದು, ಯಾಕೆ ಸುಮ್ನೆ ಕಾಯಿಲೆ ಇರೋ ಈ ನಾಶ ಆಗುವಂಥದ್ದು ಇದ್ರಲ್ಲಿ ಈ ದೇಹದಲ್ಲಿ ಯಾಕೆ ಇರ್ತೀನಿ ಅಂತೀಯ ನೀನು? ಎಷ್ಟೊಂದು ಭ್ರಮೆಗೊಳಗಾಗಿದೆಯಲ್ಲ. ತಿರ್ಗಾ ಬುದ್ಧಿವಂತನಾಗ್ ಮಾತಾಡ್ತೀಯಲ್ಲ, ನಾನ್ ಬಹಳ ಬುದ್ಧಿವಂತ, ನಾನ್ ಬಹಳ ಅಂತವನು ಇಂಥವನು, ಅದ್ರಲ್ಲಿ ಬೇರೆ ಅಹಂಕಾರ ಬೇರೆ ಪಡ್ತೀಯಲ್ಲ. ನಾನ್ ಇಂಥ ಶರೀರ, ನಾನ್ ಬಹಳ ಬಲಿಷ್ಠ, ನಂದು ಸಶಕ್ತ, ನಾನು ದುರ್ಬಲ, ಎಲ್ಲಾ ದೇಹ ಭ್ರಮೆದ ಮಾತುಗಳು. ಆ ರೀತಿ ನೀನ್ ಅಲ್ವೇ ಇಲ್ಲ. ನಾನ್ ಇರೋದು ಯಾವ ರೀತಿ? ಆರಾಮಾಗಿರೋನು ನಾನು. ಈ ರೋಗ ರುಜಿನಗಳೆಲ್ಲ ಈ ದೇಹಕ್ಕೆ, ನನಗಿದೆ ಯಾವುದರ ಸ್ವಭಾವವೂ ಇಲ್ಲ. ಹೇಯವದು ನೀನು, ಬಿಡಕ್ ಯೋಗ್ಯವಾಗಿರುವಂತ ವಸ್ತು ನೀನು. ನಾನ್ ಆ ರೀತಿ ಅಲ್ಲ. ಕೇಳು, ನಾನು ಉಪಾದೇಯಾತ್ಮಕನು ನಾನು. ಮಿಥ್ಯ ಮಾಯೆ ನೀನ್ ಬರೀ ಕಾಣಿಸ್ತಾ ಇರೋನು ನೀನು. ಮಿಥ್ಯೆ ನೀನು, ಬರೀ ಕಾಣಿಸ್ತಾ ಇದೆಯಾ, ಸ್ವತಂತ್ರವಾದ ಅಸ್ತಿತ್ವನೇ ಇಲ್ಲ. ಮಾಯೆ ನೀನು, ಬರೀ ನೀನು ಮಾಯೆ, ಕಾಣಿಸ್ತಾ ಇದೆಯಾ ನೀನು. ಮಾಯಾರಹಿತ ಶಂಭುಲಿಂಗವ ನಿಂತು ನಾನ್ ಆ ರೀತಿ ಅಲ್ಲ. ನಾನ್ ಈ ಮಾಯಾರಹಿತ, ನನಗೆ ಈ ಮಾಯೆಯ ಸೋಂಕೇ ಇಲ್ಲ. ನೀನು ಮಾಯೆ, ನೀನು ದೇಹ ಮಾಯೆ. ಅದು ದೇಹ ಕಾಣಿಸ್ತಾ ಇದೆ ಬರೀ ಹಾಗೆ, ನಿನಗೆ ಆ ರೀತಿ ಭ್ರಮೆ ಇದೆ. ನಾನಿಲ್ಲ ದೇಹ ಅಂತ, ನಾನು ಇಲ್ಲಿ ಕೂತಿದ್ದೀನಿ, ನನ್ನ ಇಂದ್ರಿಯಗಳಿದೆ, ನಾನು ಅಂತ ಇದ್ದೀನಿ, ಮನಸ್ಸು ಅಂತ ಇದೆ, ನನ್ ಜೀವ ನಾನು ಅಂತಿದ್ದೀನಿ. ಅವೆಲ್ಲವೂ ಈ ದೇಹ ಭ್ರಮೆ ಮೇಲೆನೆ. ಈ ದೇಹ ಅನ್ನೋದೇ ಮಿಥ್ಯೆ. ಹೇಗೆ ಆ ಹಗ್ಗದಲ್ಲಿ ಹಾವು ಇದೆಯಲ್ಲ, ಆ ಹಾವು ಏನಾದ್ರು ಸ್ವತಂತ್ರವಾಗಿದೆಯಾ? ಆ ಹಗ್ಗ ಕಾಣಿಸಿಲ್ಲ ಅಂತ ಹಾವು ಕಾಣಿಸ್ತಿರೋದು. ಯಾವಾಗ ನಿನಗೆ ಹಾವು ಕಾಣಿಸ್ತೋ ಮುಂದಿನ ಭ್ರಮೆಗಳು. ನೀನ್ ಏನೇನ್ ಮಾತಾಡ್ತೀಯ, ನಿನ್ ಬದುಕು, ನಿನ್ ಜೀವನ ಎಲ್ಲ ಅದ್ರ ಮೇಲೆನೆ. ಹಾವಂತ ಭ್ರಮೆ ಬಂತಲ್ಲ, ಅದ್ರ ಮೇಲೆನೆ. ನಿನ್ನ ಬದುಕು ಎಷ್ಟ್ ಚೆನ್ನಾಗಿರ್ಬೋದು ನೀನೇ ಊಹೆ ಮಾಡು. ಆ ಭ್ರಮೆ ಮಾತುಗಳ ಇನ್ನೆಲ್ಲ. ಯಾವಾಗ ನನಗೆ ಹಾವು ಅಂತ ಅನ್ನಿಸ್ತೋ, ನನ್ ಮಾತೆಲ್ಲ ಬರೀ ಭ್ರಮೆಗಳೇ. ನನ್ ಜೀವನ ಎಲ್ಲ ಬರೀ ಭ್ರಮೆ ಮೇಲೆ ನಿಂತಿದೆ. ಗೊತ್ತೇ ಆಗಲ್ಲ ಅದ್ರೊಳಗಡೆ ಎಷ್ಟೊಂದು ನಾನು ಅಹಂಕಾರ ಪಡ್ತೀನಿ. ಗುರುಗಳಿಗೂ ಹೋಗಿ ಉಪದೇಶ ಮಾಡ್ತೀನಿ, ಗುರುಗಳೇ ನೀವ್ ಅನ್ಕೊಂಡಿದ್ದೀರಾ? ಇಲ್ಲ, ನನಗಿದೆಯಲ್ಲ ಅನುಭವ. ನನಗೆ ದೇಹದ ಅನುಭವ ಇದೆ, ನನಗ್ ಮನಸ್ಸಿನ ಅನುಭವ ಇದೆ. ನಾನ್ ಸುಖ ದುಃಖ ಅನುಭವಿಸ್ತಾ ಇದ್ದೀನಲ್ಲ ನಾನು. ನೀವ್ ಹೇಳ್ತಿದ್ದೀರಾ ಇಲ್ಲ ಅಂತಾದ್ರೆ ನನಗ್ ಅನುಭವ ಇದೆಯಲ್ಲ. ಯಾರು? ಆ ಹಾವು ಅಂತ ಅನ್ಕೊಂಡಿದ್ದಾನ. ಹಾವು ಅಂತ ಕಾಣಿಸ್ತಲ್ಲ, ಅವನ ಮಾತುಗಳು ಅದೆಲ್ಲ, ಅವನ ಭ್ರಮೆಗಳು. ಯಾವಾಗ ಅವ್ನಿಗೆ ಹಾವು ಅನಿಸ್ತೋ ಎಲ್ಲಾ ಭ್ರಮೆ ಪ್ರಾರಂಭ. ನನ್ಗ್ ಹಾವು ಕಚ್ಚಿದ್ರೆ ಹಂಗಾಗತ್ತೆ, ಹಿಂಗಾಗತ್ತೆ, ನಾನ್ ಬದುಕಲ್ಲ. ಅದ್ ಯಾವ ರೀತಿ ಹಾವು ಇರ್ಬೋದು, ಅದು ಕೊಳಕ ಮಂಡ ಯಾವ್ದಾದೋ ಹಾವುಗಳಿದೆಯಲ್ಲ, ವಿಭಿನ್ನ ಹಾವುಗಳು. ಅದು ನೀರ್ ಹಾವು, ಹೆಬ್ಬಾವು, ಆ ಹಾವು, ಅದು ವಿಪರೀತ, ಅದ್ ಕಚ್ಬಿಟ್ರೆ ಒಂದ್ಸಲಿ ಬದುಕಲ್ವಂತ. ಎಲ್ಲ ನಾ ಭ್ರಮೆಯ ಮಾತುಗಳು. ಹಾಗೆ ನಾನು ದೇಹ ಅಂದಿದ್ದ ಭ್ರಮೆ ಮಾತುಗಳು, ಉಳಿದೆಲ್ಲಾ ಭ್ರಮೆಗಳು. ನಾನ್ ದೇಹ ನಾನು, ಮನಸ್ಸು ನಾನು, ಸುಖ ದುಃಖ ಒಳಗಾಗ್ತೀನಿ ನಾನು, ಅಹಂಕಾರನೇ ನಾನು, ಹೆಂಡತಿ ಮಕ್ಕಳು ಇದಾರೆ, ನನಗೆ ಅನುಭವದಲ್ಲಿ ಇದೆಯಲ್ಲ ಅವ್ರೆಲ್ಲಾರ್ದು ಅನುಭವ, ಅವರೆಲ್ಲರೂ ಪ್ರತ್ಯಕ್ಷವಾಗಿದಾರಲ್ಲ. ಇದೆಲ್ಲ ಯಾವ್ದ್ರ ಭ್ರಮೆ? ಹಾವು ಅಂತ ಅಂದಿದ್ದ ಭ್ರಮೆ. ಆ ಹಾವು ಅನ್ನೋದೇನಾದ್ರೂ ನಿಜವಾಗ್ಲೂ ಇದೆಯಾ? ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇದೆಯಾ ಹಾವಿಗೆ? ಆ ಹಗ್ಗ ಕಾಣಿಸಿಲ್ದೇ ಇರೋದಕ್ಕೆ ಹಾವು. ನಿಜವಾಗ್ಲೂ ಹಾವು ಅಂತ ಏನಾದ್ರೂ ಇದೆಯಾ? ಬರೀ ಅದು ಕಾಣಿಸಿದಷ್ಟೇನೆ. ಅದೊಂದೇನಾದ್ರೂ ಒಂದು ವಸ್ತುನ ಅದು? ಹಗ್ಗ ಅಂತ ನನಗೆ ಸ್ಪಷ್ಟ ಜ್ಞಾನ ಇಲ್ದೇ ಇದ್ರಿಂದ ಹಾವು ಅನ್ಸಿದ್ದು. ಹಗ್ಗದ ಕಡೆ ಲಕ್ಷ್ಯ ಕೊಟ್ರೆ ಹಾವಿಲ್ಲ. ಅಷ್ಟೇ ಬ್ರಹ್ಮಜ್ಞಾನ ಬಹಳ ಸುಲಭ.
ಭ್ರಮೆ, ಬರೀ ಭ್ರಮೆಗಳ ಮೇಲೆ ನನ್ನ ಬದುಕು, ಜೀವನ, ನನ್ನೆಲ್ಲಾ ನಿಂತಿರೋದು ಬರೀ ಭ್ರಮೆ, ಮಾಯೆ. ಯಾವ ಈ ಮಾಯೆಗೆ ಒಳಗಾಗಿದ್ದೀನೋ ಮಾಯೆಯವ್ರು ಮಾತಾಡ್ತಾ ಇರೋದು ಎಲ್ಲಾ ಮಾತುಗಳು, ಎಲ್ಲಾ ಒಂದು. ಅದಕ್ಕೆ ಅವ್ರು ಗುರುಗಳೇ ಜಾಸ್ತಿ ತುಂಬಾ ವಿಪರೀತವಾಗಿ ನಮ್ಗೆ ಲಕ್ಷ್ಯ ಕೊಡಲ್ಲ, ಇದ್ ಮಾಡಲ್ಲ. ಉಪೇಕ್ಷ ಯಾಕೆ ಮಾಡ್ತಾರೆ? ಭ್ರಮೇಲ್ ಮಾತಾಡ್ತಾ ಇದ್ದಾನೆ. ಈಗ ಕುಡ್ದಿರೋನ್ ಮಾತಾಡ್ತಿರ್ತಾನಲ್ಲ, ನೀವ್ ಅನ್ಕೋಬೇಡ ನಾನ್ ಕುಡ್ದಿದ್ದೀನಿ ಅಂತ, ನಾನು ಬಹಳ ಪ್ರಜ್ಞೆಯಿಂದಾನೇ ಮಾತಾಡ್ತಾ ಇದ್ದೀನಿ ಅಂತಿರ್ತಾನೆ. ಅವ್ನ್ ಕುಡ್ದಿರ್ತಾನೆ ಅಂತ ಎದುರುಗಡೆ ಇರೋನಿಗೆ ಗೊತ್ತಿರುತ್ತೆ. ಅವನಿಗೆ ಇಲ್ಲ ಇಲ್ಲ ನಾನ್ ಕುಡ್ದಿದ್ದೀನಿ ಅಂತ, ನಾನು ಭ್ರಮೆ ಒಳಗಾಗಿದ್ದೀನಿ ಅನ್ಕೋಬೇಡ, ನಾನ್ ಬಹಳ ಜ್ಞಾನದಿಂದಾನೇ ಮಾತಾಡ್ತಾ ಇದ್ದೀನಿ. ಹಾಗೆ ನಾನು ದೇಹ ಭ್ರಮೆ ಇರೋನುವೆ. ನನಗೆ ನನಗೆ ದೇಹದ ಅನುಭವ ಇದೆ. ಯಾರ ಭ್ರಮೇಲಿರೋನ್ ಮಾತಾಡ್ತಿರೋದು? ನಾನ್ ಊಟ ಮಾಡ್ತೀನಲ್ಲ, ನನ್ಗೆ ಹಸಿವೆ ತೃಷೆಗಳಿದೆ, ನನಗೆ ಸುಖ ದುಃಖಗಳಿದೆ, ನನಗೆ ರೋಗ ರುಜಿನಗಳಿದೆ, ನಾನು ಅನುಭವಿಸ್ತಿದ್ದೀನಲ್ಲ. ನಾನು ಒಂದು ದಿನ ಹುಟ್ಟಿದೀನಿ, ನಾನು ಒಂದು ದಿನ ಸಾಯ್ತೀನಿ, ನಾನು ಎಲ್ಲ ನನ್ನ ಅನುಭವದಲ್ಲೇ ಇದೆಯಲ್ಲ. ಯಾರ ಮಾತಿದೆಲ್ಲ? ಆ ಭ್ರಮೆಯವನ ಮಾತು. ಆ ಹಾವು ಅಂತ ಯಾರಿಗ ಅನಿಸ್ತಲ್ಲ, ಆ ಭ್ರಮೆ ಬಂತಲ್ಲ, ಅವನ ಮಾತುಗಳು. ಅದು ಸತ್ಯನಾ ಅದು? ಹಾಗೆ ಈ ದೇಹ ಭ್ರಮೆ ಅಂತ ಅಂದಿದ್ದನುವೆ, ಇದು ಬರೀ ಮಾಯ, ಇದು ಮಿಥ್ಯ ಕಾಣಿಸ್ತಿದೆ. ಇಡೀ ದೇಹನೇ ಕಾಣಿಸ್ತಿದೆ, ಇಡೀ ಜೀವನೇ. ಈ ಜೀವನೇ ಮಿಥ್ಯೆ, ಮಾಯೆ, ಮಾಯಾರಹಿತ. ನಾನು ಬ್ರಹ್ಮವಸ್ತು, ಈ ರೀತಿ ಮಾಯೆ ಒಳಗಾಗಿರೋರಲ್ಲ. ನಾನು ಮಾಯಾರಹಿತ ಶಂಭುಲಿಂಗ, ಆ ಅರಿವಿನ ಸ್ವರೂಪ ನಾನು, ಇರುವಿನ ಸ್ವರೂಪ ನಾನು, ಆನಂದ ಸ್ವರೂಪ ನಾನು, ನಿತ್ಯ ಯಾವಾಗಲೂ ಇರುವಂತವನು ನಾನು. ಈ ದೇಹಾದಿಗಳು ಅನಿತ್ಯ, ಇವುಗಳು ರೋಗ ರುಜಿನಕ್ಕೆ. ಇದು ಮಲವೆರಡರ ಬೆಸುಗೆ, ಇದು ಒಂದು ದಿನ ನಾಶ ಆಗತ್ತೆ. ರೋಗ ರುಜಿನದಿಂದ ಕೂಡಿದೆ. ನಾನಿದ್ಯಾವುದಕ್ಕೂ ಒಳಗಾಗಿಲ್ಲ. ನಾನ್ ಅಖಂಡವಾದ ಚೈತನ್ಯ ವಸ್ತು ನಾನು, ಅಸಂಗನು ನಾನು, ಯಾವುದರ ಸಂಗವೂ ನನಗಿಲ್ಲ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಯಾವುದರ ಸಂಗವೂ ಇಲ್ಲದ ಅಚ್ಚಿದಾನಂದ ರೂಪ. ನಾನಿರೋದೇ ಆತ್ಮವಸ್ತು, ನಾನಿರೋದೇ ಅರಿವಿನ ವಸ್ತು. ನಾನ್ ಅರಿತೀನಿ, ಇವುಗಳು ಅರಿಸ್ಕೊಳತ್ತೆ. ನಾನ್ ಇರ್ತೀನಿ, ಯಾವಾಗ್ಲೂ ಇರುವಂತವ್ನು ನಾನು, ಇವು ಬಂದು ಹೋಗೋ ಅಂತದ್ದು. ನಾನ್ ಆನಂದ ಸ್ವರೂಪ ನಾನು, ಇವುಗಳು ಸುಖ ದುಃಖಕ್ಕೆ, ದೇಹಾದಿಗಳು ಮನಸ್ಸುಗಳು, ಇಡೀ ಜೀವತ್ವ. ನಾನ್ ಆ ರೀತಿ ಅಲ್ಲ, ನಾನ್ ಯಾವಾಗಲೂ ಆನಂದ ಸ್ವರೂಪ ನಾನು ನಿತ್ಯ ಸ್ವರೂಪ. ಇವುಗಳು ಕಾಲಕ್ಕೊಳಗಾಗತ್ತೆ. ದೇಹ ಕಾಲಕ್ಕೆ, ಬಾಲ್ಯಕ್ಕೆ, ಯೌವನ, ಮುಪ್ಪು, ಈ ರೀತಿ ಎಲ್ಲವೂ ಒಳಗಾಗತ್ತೆ ದೇಹ. ನಾನು ಕಾಲಕ್ಕೊಳಗಾಗದೇ ಇರೋಂಥವ್ನು, ಯಾವಾಗಲೂ ಇರುವಂತವನು ನಾನು, ನಿತ್ಯ ವಸ್ತು ನಾನು ಪೂರ್ಣ ವಸ್ತು. ಪೂರ್ಣದಿಂದ ಕೂಡಿದ್ದೀನಿ ನಾನು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ. ನನ್ನನ್ ಬಿಟ್ಟು ಬೇರೆ ಅನ್ನೋದೇ ಇಲ್ಲ. ನಾನಂದ್ರೆ ಈ ಅಹಂಕಾರದವರಲ್ಲ, ಈ ಜೀವನಲ್ಲ, ಈ ಜೀವನನ್ನೇ ಅರಿವು ನಾನು. ಪೂರ್ಣ ವಸ್ತು ನಾನು, ಪೂರ್ಣಮದ. ನನ್ನಿಂದಲೇ ಇದೆಲ್ಲ ವ್ಯಕ್ತ ಆಗಿದೆ, ನನ್ನೊಳಗೆ ಬಂದೆಲ್ಲ ಸೇರ್ಕೊಳ್ಳುತ್ತೆ. ಇದಕ್ಕೆ ಸ್ವತಂತ್ರವಾದ ಯಾವ ಅಸ್ತಿತ್ವವೂ ಇಲ್ಲ. ಜೀವನಿಗಿಲ್ಲ, ಜಗತ್ತಿಗಿಲ್ಲ, ಯಾವುದಕ್ಕೂ ಇಲ್ಲ. ನಾನ್ ಅಖಂಡವಾದ ಚೈತನ್ಯ ವಸ್ತು, ಅರಿವಿನ ವಸ್ತು, ಇರುವಿನ ವಸ್ತು. ನಾನೇ ಆ ಬ್ರಹ್ಮ ವಸ್ತು. ಅಹಂ ಬ್ರಹ್ಮಾಸ್ಮಿ. ಈ ತಪೋ ಯಜ್ಞ ದಾನಾದಿ ಯಾವ್ದ ತಪಸ್ಸು ಅದು ಇದು ಎಲ್ಲಾ ಮಾಡಿದ್ಮೇಲೆ ಏನ್ ಗಳಿಸ್ತೀನಿ ಅಂತೇನ, ಅದನ್ನ ನಾನ್ ಮೊದ್ಲೇ ಇದ್ದೀನಿ ನಾನು ಈಗ ಇದನ್ನೆಲ್ಲ ಇಲ್ಲ ಅಂದ್ಮೇಲಲ್ಲ, ಇರೋದೇ ನಾನು ಬ್ರಹ್ಮ ವಸ್ತು. ಇವುಗಳ ಹಾಗೆ ಕಾಣಿಸ್ತಿದೆ, ಅವುಗಳಲ್ಲಿ ತಾಧ್ಯಾತ್ಮತೆಯಿಂದ ಭ್ರಮೆಯಿಂದ ನೀನ್ ಹಾಗೆ ಭಾವಿಸ್ತಿದ್ಯಾ. ನೀನು ಬರೀ ಭಾವಿಸ್ತಾ ಇರೋದು, ಅದಕ್ಕೆ ನಿಜವಾದ ಅಸ್ತಿತ್ವವೇ ಇಲ್ಲ. ನನ್ನ ನಿಜವಾದ ಅಸ್ತಿತ್ವ ಅರಿವಿನ ಸ್ವರೂಪ, ಇರುವಿನ ಸ್ವರೂಪ ನಾನು. ಯಾವಾಗಲೂ ಇರ್ತೀನಿ ನಾನು, ಅರಿವಿನ ಸ್ವರೂಪ. ಯಾವಾಗಲೂ ಅರಿತಾ ಇರ್ತೀನಿ ನಾನು. ಅರಿವು ನನ್ನ ಸ್ವರೂಪ, ಇರುವು ನನ್ನ ಸ್ವರೂಪ. ಚೈತನ್ಯ ನಾನು, ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ. ಚೈತನ್ಯ ಸ್ವರೂಪ ನಾನು, ಯಾವಾಗಲೂ ಚೈತನ್ಯದಿಂದ ಕೂಡಿದ್ದೀನಿ ನಾನು. ಇವು ಅಚೇತನ, ಇವುಗಳ ನನ್ನ ಚೈತನ್ಯದಲ್ಲಿ, ನನ್ನ ಆಧಾರದಲ್ಲಿ ಕಾಣಿಸ್ತಾ ಇದೆ ನಿನ್ಗೆ. ಆ ರೀತಿ ಅವಿಗೆ ಚೈತನ್ಯ ಬಂದಿದೆ ಅಂತ ನಿನ್ ಅನ್ಸಿದೆ, ಆದ್ರೆ ಅವು ಯಾವ್ದಕ್ಕೂ ಚೈತನ್ಯ ಇಲ್ಲ. ಅದು ಜಡದಿಂದ ಕೂಡಿದೆ, ದೇಹ ಇದೆಲ್ಲವೂ. ನಾನು ಚೈತನ್ಯ ವಸ್ತು. ಆ ಈ ಶಂಭುಲಿಂಗ ಅಂದ್ರೇನೆ ಆತ್ಮವಸ್ತು. ಅದು ಮಾಯಾರಹಿತ ಶಂಭುಲಿಂಗವ ನಿಂತು, ಆ ಮಾಯಾರಹಿತವಾಗಿರುವಂತಹ ಆ ಶಂಭುಲಿಂಗವೇ ನಾನು. ಈ ರೀತಿ ಆ ಮಹಾತ್ಮರಿಗೆ ಅನುಭವ ಇರುತ್ತೆ. ನಾವು ಅದೇ ರೀತಿ ಆ ಅನುಭವವನ್ನ ಮಾಡೋದು. ಇವೆಲ್ಲಾ ಸೂತ್ರಗಳು ಮನನ ಸೂತ್ರಗಳು. ಈ ರೀತಿನೇ ಮನನ, ಕೋಟಿ ಪಟ್ಟು ಮನನ ಆಗ್ಬೇಕು.
ಕೋಟಿ ಪಟ್ಟು ಮನನ ಆದ್ರೆ ಮಾತ್ರ ಆತ್ಮಜ್ಞಾನ ಆಗೋದು. ಬರೀ ಶ್ರವಣದಿಂದ ಆಗುವಂತ ಉತ್ತಮೋತ್ತಮ ಇರ್ತಾರೆ. ಆ ಶ್ರವಣದಲ್ಲೂ ಮುಂದಿನ ಸೂತ್ರಗಳು ಅದೇನೆ. ಯಾಕೆ ಶ್ರವಣವನ್ನ ಕೇಳಿದ್ರು ನಮ್ಗೆ ಆತ್ಮಜ್ಞಾನ ಆಗೋದಿಲ್ಲ? ಗುರುವಿನ ಸಾನ್ನಿಧ್ಯಕ್ಕೆ ಬಂದಿದೀವಿ, ಆತ್ಮಜ್ಞಾನ ಪಡಿಬೇಕು ಅಂತೀವಿ, ಆದ್ರೂ ನಮ್ಗೆ ಯಾಕೆ ಆತ್ಮಜ್ಞಾನ ಆಗೋದಿಲ್ಲ? ಅದಕ್ಕೆ ಮುಂದೆ ಏನಕ್ಕೆ ಅಂತ ಅದನ್ನ ಕಾರಣಗಳನ್ನ ಹೇಳ್ತಾ ಹೋಗ್ತಾರೆ. ಅದನ್ನ ಮಾಯಾರಹಿತ ಶಂಭುಲಿಂಗವ ನಿಂತು ದೇಹವೇ ನೀನಾರು ನಾನಾರು. ಆ ದೇಹ ಈಗ ಅದನ್ನೇ, ದೇಹ ಈಗ ನೀನ್ಯಾರು ನಾನಾರು, ನಾನು ನಿನ್ನ ಜೊತೆ ಈಗ ನನಗೆ ಸಂಘ ಬೇಡ, ನೀನು ಎಲ್ಲವೂ ನೀನು ಕೆಡ್ತೀಯ, ನೀನು ಬದಲಾವಣೆ ಹೊಂದುತ್ತೀಯ, ಒಂದು ದಿನ ನಾಶ ಹೊಂದುತ್ತೀಯ, ಕಾಯಿಲೆಗೊಳಗಾಗಿದ್ಯಾ, ಕರ್ಮದಿಂದ ಕೂಡಿದ್ಯಾ ನೀನು, ನನಗೆ ನಿನ್ನ ಸಂಘ ಇಲ್ಲ, ಮೊದಲಿಂದನೂ ಇಲ್ಲ, ತನುವಿಗೂ ಆತ್ಮನಿಗೂ ಸಂಗತಿ ಎಂದೆಂದೂ ಇಲ್ಲ, ಯಾವಾಗಲೂ ಸಂಘ ಆಗೇ ಇಲ್ಲ. ನಾನೇ ಸುಮ್ನೆ ಭ್ರಮೆಯಿಂದ ಹಂಗ ಅನ್ಕೊಂಡಿದೀನಿ, ನಾನೇ ಭ್ರಮೆ ಪಡ್ತೀನಲ್ಲ. ಈ ಗಂಡ ಅಂತ ಅಂದಿದ್ದು ಭ್ರಮೆ, ಗೊತ್ತಾಗೋದಿಲ್ಲ. ಹೆಂಡತಿ ಅಂದಿದ್ದು ಭ್ರಮೆ, ಎಲ್ಲೋ ಇದ್ದವ್ರು ಅಲ್ಲಿದ್ದಾಗ ಒಂದು ಚೂರು ನನಗೇನು ಸುಖ ದುಃಖ ಆಗ್ಲಿಲ್ಲ. ಯಾವಾಗ ನಾನು ಮದುವೆ ಆದೆ ಇನ್ನೆಲ್ಲಾ ಸುಖ ದುಃಖಗಳು ಪ್ರಾರಂಭ. ನಿಜವಾಗ್ಲೂ ಸುಖ ದುಃಖ ಆಗ್ತಿದ್ಯಾ? ಬರೀ ಭಾವಿಸ್ತಾ ಇದೀನ? ಈ ರೀತಿ ವಿಚಾರ ಮಾಡೋಕ್ಕೂ ಪುರ್ಸೊತ್ತಿಲ್ಲ. ಮಹಾತ್ಮರು ಹೇಳೋ ಕಡೆ ವಿಚಾರ ಮಾಡೋಕ್ಕೂ ಪುರ್ಸೊತ್ತೇ ಇಲ್ಲ. ಹಾಗಾಗಿ ನನಗೆ ಆ ಭ್ರಮೆಗಳು ನನಗೆ ಸುಖ ದುಃಖ ಉಂಟು ಮಾಡ್ತಿದೆ, ದೇಹ ದುಃಖ ಉಂಟು ಮಾಡ್ತಿಲ್ಲ. ಆ ದೇಹ ನಾನು ಅಂತೀನಲ್ಲ, ಅದು ಸುಖ ದುಃಖ ಉಂಟು ಮಾಡ್ತಿರೋದು. ದೇಹ ತನ್ನ ಪಾಡಿಗೆ ತಾನು ಸ್ವಚ್ಛ ತನ್ನ ಕ್ರಿಯೆಗಳನ್ನ ಮಾಡ್ಕೊಂಡು ಅದು ತನ್ನ ಪಾಡಿಗೆ ತಾನು ಏನ್ ಸ್ವಭಾವ ಇದೆ ಆ ರೀತಿ ಹೋಗ್ತಿದೆ. ಅದು ನಾನ್ ಅದನ್ನ ಭ್ರಮೆಗೊಳಗಾಗಿ ನಾನು ಈ ದೇಹ ಹಿಂಗಿಡ್ತೀನಿ, ನಾನು ಆ ರೀತಿ ಮಾಡ್ತೀನಿ, ದೇಹ ನಾನು ಅಂದಿದ್ದು ವಿಪರೀತ ದುಃಖಕ್ಕೆ ಕಾರಣ ಆಗಿದೆ. ಆ ದೇಹದ ಬಿಡು, ಅದ್ರದ್ದು ದೇಹ ನಾನು ಅನ್ನೋದು ಬಿಡು. ದೇಹ ಬಿಡೋದಲ್ಲ, ದೇಹ ನಾನು ಅನ್ನೋದು ಬಿಡೋದು. ಆ ದೇಹ ನಾನು ಎನ್ನೊಡನೆ ಬೇಡ ಇನ್ನಾದ್ರೂ ಸವಾಸ. ಯಾಕೆಂದ್ರೆ ಅದ್ರದ್ದು ಸ್ವಭಾವ ಆ ರೀತಿ ಇದೆ. ಆ ರೀತಿ ತಿಳ್ಕೊಂಡು ನಾನು ಆರಾಮಾಗ್ಬಿಡು. ನನ್ನ ಸ್ವಭಾವವೇ ಆರಾಮಾಗಿರುವಂತದ್ದು. ಸುಮ್ನೆ ಎಲ್ಲ ಮೈ ಮೇಲೆ ನಾನೇ ಹೇಳ್ಕೊಂಡು ಯಾಕೆ ದುಃಖ ಪಡೋದು? ಅದನ್ನ ಅವರು ಮನನ ಯಾವ ರೀತಿ ಮಾಡೋದು ಅಂತ ಅದನ್ನ ಹೇಳಿದ್ರು. ಇನ್ನ ಮುಂದಿನ ಸೂತ್ರ 43. ಆಗದಾಗದು ವರ ವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕವನು. ಆಗದಾಗದು, ಆಗದಿಲ್ಲ ವರ ವಿವೇಕಿಗೆ, ಅದು ಶ್ರೇಷ್ಠವಾದ ವಿವೇಕಿಗೆ, ಮುಕ್ತಿ ನೀಗದೆ, ಮುಕ್ತಿ ಬ್ರಹ್ಮಜ್ಞಾನ ನೀಗದೆ ಭೂತಾದಿ ಪ್ರತಿಬಂಧಕವನು. ಆ ಪ್ರತಿಬಂಧಕಗಳು ಹೋಗದೆ ಇದ್ರೆ ಆತ್ಮಜ್ಞಾನ ಆಗೋದಿಲ್ಲ. ಆಗದಾಗದು, 2 ಸಲ ಹೇಳ್ತಿದ್ದಾರೆ. ಆಗಲ್ಲ, ಸುಮ್ನೆ ಯಾವ್ದಾವ್ದೋ ಭ್ರಮೇಲಿ ಇರ್ಬೇಡ. ನನ್ಗೆ ಆತ್ಮಜ್ಞಾನ ಆಗಿದೆ ಅನ್ನಂಗೆಲ್ಲ ಮಾತಾಡ್ಬೋದು, ಆದ್ರೆ ಆಗಲ್ಲ. ಬ್ರಹ್ಮನೇ ಇರ್ಬೋದು ನೀನು, ಆದ್ರೆ ಈ ಭೂತಾದಿ ಪ್ರತಿಬಂಧಕಗಳನ್ನ ನೀಗು. ಇದನ್ನ ಈ ರೀತಿ ಹೋಗ್ಲೇಬೇಕು. ಯಾರು? ಶ್ರೇಷ್ಠವಾದ ವಿವೇಕಿಗೆ. ಅದುವೇ ಮಾಮೂಲಿ ಸಾಮಾನ್ಯದ ವಿವೇಕಿ ಅಲ್ಲ, ವರ ವಿವೇಕಿಗೆ ನೀಗದೆ ಭೂತಾದಿ ಪ್ರತಿಬಂಧಕವನ್ನು. ಈ ರೀತಿ ನಿನಗೆ ಪ್ರತಿಬಂಧಕಗಳಿದೆ, ನೀನು ಶ್ರವಣವನ್ನ ಮಾಡ್ಬೇಕಾದ್ರೆ ಯಾಕೆ ನಿನಗೆ ಕೇಳಿದಾಗ ಹೌದು ಅನ್ಸುತ್ತೆ, ಶ್ರವಣವನ್ನ ಕೇಳ್ಬೇಕಾದ್ರೆ ಸರಿಯಾಗಿ ಕೇಳೋಣ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಅಹುದು ನರರಿಗೆ ಮುಕ್ತಿ. ಕೇಳ್ಬೇಕಾದ್ರೇನೆ ಬ್ರಹ್ಮಜ್ಞಾನ ಆಗ್ಬೇಕು. ಆ ರೀತಿಯಾಗಿ ಶಿಷ್ಯ ರೆಡಿ ಇದ್ರೆ ಆತ್ಮಜ್ಞಾನ ಸುಲಭ. ಆಗದಿಲ್ವಲ್ಲ, ಯಾಕೆ? ಅದನ್ನ ಕಾರಣಗಳನ್ನ ಹೇಳ್ತಾ ಹೋಗ್ತಿದ್ದಾರೆ. ಯಾಕೆ ಬ್ರಹ್ಮಜ್ಞಾನ ಕೇಳಿದ ತಕ್ಷಣ ಆಗೋದಿಲ್ಲ? ಆ ಭೂತಾದಿ ಪ್ರತಿಬಂಧಕಗಳು, ಈ 3 ಪ್ರತಿಬಂಧಕ. ಭೂತಾದಿ ಅಂದ್ರೆ ಭೂತಕಾಲದ ಪ್ರತಿಬಂಧಕಗಳು, ವರ್ತಮಾನದ ಪ್ರತಿಬಂಧಕಗಳು, ಇನ್ನ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಈ 3 ಕಾಲದ ಪ್ರತಿಬಂಧಕಗಳಿರತ್ತಂತೆ. ಯಾರಿಗೆ? ಸಾಧಕ ಅನ್ನೋನಿಗೆನೆ. ಇನ್ನು ಸಾಧಕ ಅನ್ನೋನ್ಗೆ ಹೀಗಿದೆ ಅಂದ್ರೆ ಸಾಧಕನೇ ಅಲ್ದೇ ಇದ್ರೆ, ಫಸ್ಟ್ ನಾನ್ ಸಾಧಕನ ಅಂತ ನಾನ್ ಪರೀಕ್ಷೆನೇ ಮಾಡ್ಕೊಂಡಿಲ್ಲ. ನಾನ್ ಬರೀ ಕೇಳ್ಕೊಂಡು ಮಾತಾಡ್ಕೊಂಡು ಬರೀ ಮೇಲ್ಮೇಲೆ ಓಡಾಡ್ತಿರ್ತೀನಿ. ಶಾಸ್ತ್ರಗಳದನ್ನ ಮಾತಾಡಿ ಅಧ್ಯಯನ ಮಾಡಿ ಕಂಠಪಾಠ ಮಾಡಿ ಎಲ್ಲವನ್ನೂ ಮಾಡಿದೀನಿ, ಸಾಧಕನೇ ಆಗಿಲ್ಲ ನಾನು. ಮೊದಲು ನಾನು ಸಾಧಕನ, ನಾನು ಬ್ರಹ್ಮಜ್ಞಾನವನ್ನ ಪಡೆಯೋದಿಕ್ ಹೊರಟಿದ್ದೀನ, ನನಗ್ ನಾನು ಪರೀಕ್ಷೆ ಮಾಡ್ಕೋಬೇಕಲ್ಲ. ಮೊದಲು ಅದು ಪರೀಕ್ಷೆ ಆಗ್ಬೇಕದನ್ನ. ಆ ರೀತಿ ಪರೀಕ್ಷೆ ಮಾಡ್ಕೊಂಡು ಗುರುವಿನ ಹತ್ರ ಕೇಳ್ಬೇಕು. ನಾನ್ ಮೊದಲು ಅಂತರಂಗಕ್ಕೆ ಹೋಗೇ ಇಲ್ಲ, ಬರೀ ಸುಮ್ನೆ ಮಾತಾಡಿ. ಯಾಕೆಂದ್ರೆ ಅಂತರಂಗಕ್ಕೆ ಹೋಗಕ್ ಆ ಮನ್ಸೇ ಬಿಡೋದಿಲ್ಲ, ಆ ವಾಸನೆಗಳೇ ಬಿಡಲ್ಲ. ಎಲ್ಲಿ ನಾನ್ ಒಳಗಡೆ ಹೋದ್ರೆ ನನ್ ಬಗ್ಗೆ ಗೊತ್ತಾಗ್ಬಿಡುತ್ತಲ್ಲ, ನಾನ್ ಗೊತ್ತಾಗಕ್ಕೆ ಇಷ್ಟಪಡಲ್ಲ. ನಾನ್ ಏನು ಅಂತ ನನಗ್ ನಾನೇ ಅಭಿಮಾನ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಬೇರೆಯವರೆಲ್ಲ ಆ ರೀತಿ ಇದಾರೆ, ನಾನ್ ಆ ರೀತಿ ಇಲ್ಲ. ನನಗೆ ಜಾಸ್ತಿ ಕಾಮ ಇಲ್ಲ, ನನಗೆ ಕ್ರೋಧ ಇಲ್ಲ, ನನಗೆ ಹೆಂಡತಿ ಮಕ್ಕಳು ಮೋಹ ಇಲ್ಲ. ಯಾರು? ನಾನೇ.
ನಾನೇ ಅವನ್ನೆಲ್ಲ ಭ್ರಮೆ ಮಾಡಿದ್ದೀನಿ. ಗುರುಗಳು ಯಾವತ್ತಾದ್ರೂ ಹೇಳಿದಾರ ನಿನಗೇನೂ ಇಲ್ಲ ನೋಡಪ್ಪ, ನೀನ್ ಬಾಳ ಆರಾಮಿದ್ಯಾ, ನಿನ್ಗೇನೂ ಸಾಧನೆಗಳು ಬೇಡ ಅಂತ ಏನಾದ್ರು ಗುರುಗಳು ಹೇಳಿದಾರ? ಗುರುಗಳ ಸಾನ್ನಿಧ್ಯದಲ್ಲಿ ಗುರುಗಳನ್ನ ಕೇಳ್ಬೇಕು. ಅದಕ್ಕೆ ಗುರುಗಳ ಯಾಕೆ ಅತ್ಯಂತ ಶ್ರೇಷ್ಠ ಅಂದ್ರೆ ಅವ್ರು ಯಾಕೆಂದ್ರೆ ನಾನು ತುಂಬಾ ಭ್ರಮೆಯಲ್ಲಿ ಮುಳುಗಿರ್ತೀನಿ, ಹಾಗಾಗಿ ಅವ್ರು ಅದನ್ನ ಬಿಡಿಸ್ತಾ ಹೋಗ್ತಾರೆ. ಹಾಗಾಗಿ ಗುರುಗಳ ಸಾನ್ನಿಧ್ಯದಲ್ಲೇ ಬ್ರಹ್ಮಜ್ಞಾನ, ಗುರುಗಳ ಕರುಣೆಯಿಂದನೇ ಬ್ರಹ್ಮಜ್ಞಾನ. ಮತ್ತೆ ನಾನ್ ಯಾವ ರೀತಿ ಇರ್ಬೇಕು? ಗುರುವಿಗೆ ಶರಣಾಗಿರ್ಬೇಕು ಯಾವಾಗ್ಲೂ. ಶಿಷ್ಯನೆಂದರೆ ಇಂತಿರಬೇಕು, ಎಲ್ಲವನ್ನ ಅರ್ಪಿಸಬೇಕು. ಎಲ್ಲವನ್ನೂ ಅರ್ಪಿಸಕ್ ಏನಿದೆ ನಿನ್ನ ಹತ್ರ? ಇದೇ ಈ ದೇಹ ಹೇಳಿದ್ರಲ್ಲ, ಇಂಥ ದೇಹ ಇಡ್ಕೊಂಡಿದ್ದನ್ನ ಅರ್ಪಿಸಕ್ಕೆ ಬಹಳ ಹೆಂಗೆ ಗುರುಗಳಿಗೆ ಅರ್ಪಿಸೋದು ನಾನು ಅಂತ. ಮನಸ್ಸಲ್ಲಿ ಏನ್ ಬಹಳ ಒಳ್ಳೊಳ್ಳೆ ವಿಚಾರಗಳೇ ಇದೆಯಾ? ಬರೀ ಎಂತದು ಕಾಮ ಕ್ರೋಧಾದಿಗಳು, ಅದನ್ನ ಅರ್ಪಿಸಕ್ಕೂ ನಾನು ಎಷ್ಟು ಹೆಚ್ಚು ಕಡಿಮೆ ಮಾಡ್ತೀನಲ್ಲ ಗುರುವಿಗೆ. ಹಾಗಾಗಿ ಶಿಷ್ಯನೆಂದರೆ ಇಂತಿರಬೇಕು, ಎಲ್ಲವನ್ನ ಅರ್ಪಿಸಬೇಕು. ಆ ಕಬೀರು ಹೇಳ್ತಾರೆ, ಗುರುವಿಗೆ ಶಿರವನ್ನೇ ಅರ್ಪಿಸಿದರು ಅದು ಕೇವಲ ತೃಣ. ಗುರುಗಳಿಗೆ ಬರೀ ನನ್ ತಲೆನೇ ಅರ್ಪಿಸಿದ್ರು ಅದು ಬಹಳ ತೃಣ ಅಂತಾರೆ. ಆ ರೀತಿ ನಾನು ಗುರುವಿಗೆ ಶರಣ ಆದ್ರೆ ಆತ್ಮಜ್ಞಾನ ಆಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಬರೀ ಮಾತಾಡ್ಕೊಂಡು ಬರೀ ಮೇಲ್ಮೇಲೆ ಮಾಡ್ಕೊಂಡು ಜನ್ಮಕ್ ಕಾರಣ ಆಗತ್ತೆ ಅಷ್ಟೇನೆ. ನನಗ್ ನಾನೇ ಮೋಸ ಮಾಡ್ಕೊಂಡು ವಿವೇಕಾನಂದರು ಹೇಳ್ತಾರಲ್ಲ, ಬಿಡು ಬಿಡು ನಿನಗೆ ನೀನೇ ಮೋಸವು, ನನ್ ಮನಸ್ಸೇ ನನಗ್ ಮೋಸ ಮಾಡ್ತಿರತ್ತೆ. ನಿನಗೇನ್ ಆತರ ಅಲ್ಲ ಬಿಡು, ನಿನಗೇನ್ ವ್ಯಾಮೋಹ ಇಲ್ಲ ಬಿಡು, ನಿನಗೇನ್ ದೇಹದ ಮೋಹ ಇಲ್ಲ ಬಿಡು, ಯಾವ್ದು ನನ್ ಮನಸ್ಸೇ ನನಗ್ ತೀರ್ಮಾನ ಮಾಡ್ತಿರತ್ತೆ, ನನಗ್ ಮೋಸ ಮಾಡ್ತಿದೆ ಅಂತ ಗೊತ್ತಾಗೋದಿಲ್ಲ. ನಾವು ಲೌಕಿಕರಾಗಿರ್ಲಿ ಅಲೌಕಿಕ ಜೀವನ ಆಗಿರ್ಲಿ, ತ್ಯಾಗಕ್ಕೆ ತುಂಬಾ ಮಹತ್ವ ನಮ್ಮ ಭಾರತ ದೇಶದಲ್ಲಿ. ತ್ಯಾಗೇನೈಕ ಅಮೃತತ್ವ ಮಾನುಷವು, ಅದನ್ನೇ ಅವ್ರು ಇಲ್ಲಿ ಮುಂದೆ ಹೇಳ್ತಿದ್ದಾರೆ. ಭೂತಕಾಲದ ಅವನು ಶಿಷ್ಯ ಆಗ್ಲೇ ಸಾಧಕ ಆಗ್ಲೇ ಎಲ್ಲವನ್ನು ಬಿಟ್ಟು ಬಂದಿದ್ದಾನೆ. ಹೆಂಡತಿ ಮಕ್ಕಳು ಇವುಗಳನ್ನೆಲ್ಲ ಬಿಟ್ಟು ಬಂದಿದ್ದಾನೆ. ಇಲ್ಲ ಮನೆಯ ವಸ್ತುಗಳಾಗ್ಲಿ ಎಲ್ಲವನ್ನು ಬಿಟ್ಟು ಬಂದಿದ್ದಾನೆ. ಅವನಿಗೆ ಗುರುಗಳ ಹತ್ರ ಇದ್ದಾನೆ, ಆದ್ರೆ ಅವುಗಳ ನೆನಪು ಬರ್ತಿದೆ ಅಂತ ಅವನಿಗೆ. ಅದು ಭೂತವಾಸನ, ಭೂತಕಾಲದ ವಾಸನೆಗಳು. ನಾವೇನೂ ಬಿಟ್ಟಿಲ್ಲ, ಬರೀ ಆ ಮನೆ ಒಳಗಡೆನೆ ಕುತ್ಕೊಂಡು ಅಲ್ಲೇ ಅದೇ ವಾಸನೆಯಲ್ಲೇ ಕುತ್ಕೊಂಡು ಅಲ್ಲೇ ಎಲ್ಲ ನಾವು ಪ್ರವಚನ ಕೇಳಿದ್ರೆ ಹೆಂಗೆ ನಮ್ಗೆ ಆ ಅದು ಬಿಡುತ್ತೆ ನಮ್ಗೆ ಆ ವಾಸನೆಗಳು ಅವುಗಳನ್ನ. ಅದಕ್ಕೆ ನಮ್ಮ ಅಪ್ಪ ಅವ್ರು ಅಂತಿದ್ರು, ಮನೆಯಿಂದ ಹೊರಗಡೆ ಬನ್ನಿ, ಸ್ವಲ್ಪ ಪ್ರಕೃತಿಯಲ್ಲಿ ಬನ್ನಿ, 1 ಗಂಟೆನಾದ್ರೂ ಬಿಡು ಆ ವಾಸನೆಗಳನ್ನ. ನಮ್ಮ ಅಪ್ಪ ಅವ್ರೆಲ್ಲ ಅಂತಿದ್ರು, ಅದು ಬೇಜಾರೇ ಆಗೋದಿಲ್ವಾ ನಿಮ್ಗೆ ಅಂತ. ಎಲ್ಲೋದ್ರೂ ಬರೀ ಮನುಷ್ಯ ಸುದ್ದಿನೇ ಮಾತಾಡೋದು, ಟಿವಿಲ್ ನೋಡಿದ್ರು ಮನುಷ್ಯನ್ನೇ ನೋಡೋದು, ಮೊಬೈಲ್ ಅಲ್ಲಿ ನೋಡಿದ್ರು ಮನುಷ್ಯನ್ನೇ ನೋಡೋದು, ಮನೆಯಲ್ಲೂ ಮನುಷ್ಯ ಜೊತೆನೆ ಇರೋದು, ಹೊರಗಡೆ ಬಂದ್ರು ಆ ಮನುಷ್ಯ ಜೊತೆನೆ. ಯಾರು? ಎಲ್ಲ ದೇಹದ ಮಾತಾಡೋರ್ನೆ. ಅದೇ ವಾತಾವರಣದಲ್ಲೇ ಇದ್ರೆ ಹೇಗೆ ನಮ್ಗೆ ಆ ವಾಸನೆಗಳು ಕಡಿಮೆ ಆಗತ್ತೆ? ಇನ್ನೂ ಹೆಚ್ಚು ಮಾಡಿ 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 ಹೆಚ್ಚು ಮಾಡ್ಕೋತೀವಲ್ಲ ನಾವು ಅದನ್ನೆಲ್ಲಾನು. ಅದರಿಂದ ಪ್ರಕೃತಿಗೆ ಬಾ ಹೊರಗಡೆ. ಅದಕ್ಕೆ ನಮ್ಮ ಅಪ್ಪೋರ್ ಪ್ರವಚನ ಎಲ್ಲ ಬರೀ ಬೈಲಲ್ಲಿ, ಅಲ್ಲಿ ಯಾವುದರ ಸಂಘವೂ ಇಲ್ದೇ ಇರಂಗೆ 1 ಗಂಟೆನಾರು ಮನೆ ಬಿಟ್ಟು ಬರ್ಲಿ ನಾವು ಅಂತ. ಅದು ನಾವು ಹೋಗ್ಬೇಕಾದ್ರೆ ಜೊತೆ ಕರ್ಕೊಂಡೇ ಹೋಗ್ತೀವಿ ನಮ್ಮ ವಾಸನೆಗಳನ್ನೆಲ್ಲ. ಹೆಂಡತಿ ಮಕ್ಕಳು ಎಲ್ಲಾರ್ನೂ ಜೊತೆ ಕರ್ಕೊಂಡೇ ಪ್ರವಚನಕ್ಕೆ ಹೋಗೋದು. ಆದ್ರೂ ಪರವಾಗಿಲ್ಲ ಬನ್ನಿ ಅಂತಿದ್ರು ನಮ್ಮ ಅಪ್ಪ ಅವರು. ಅಲ್ಲಿ ಬಯಲಲ್ಲಿ ಯಾಕೆ ಅಂದ್ರೆ ನಿಸರ್ಗದ ಮಧ್ಯದಲ್ಲಿ ವಾಸನೆಗಳ ಸ್ವಲ್ಪ ಕಡಿಮೆ ಆಗತ್ತೆ. ನಮ್ಮ ಅಪ್ಪಾಜಿನೂ ಅಷ್ಟೇನೆ, ಏನ್ ಮಾಡಿದ್ರುನು ಅವ್ರಿಗೆ ಕೆಲವು ಸಲ ತುಂಬಾ ಅನಾರೋಗ್ಯ ಆಗಿ ಬರಕ್ಕೆ ಆಗ್ತಿರ್ಲಿಲ್ಲ. ಚಳಿ ಜ್ವರ ತುಂಬಾ ಬಂದಿತ್ತು, ಅವ್ರು ಪೂರ್ತಿ ನಡಕ್ತಿದ್ರು. ನಾನ್ ಅಂತಿದ್ದೆ, ಇಲ್ಲ ಮನೇಲೆ ಇಲ್ಲಿ ವ್ಯವಸ್ಥೆ ಮಾಡ್ತೀನಿ, ಇಲ್ಲೇ ಪ್ರವಚನ ಬೇಡ ಅಂತಿದ್ರು. ಯಾಕೆ? ಮನೆಯಲ್ಲಿ ಅದೇ ವಾಸನೆ, ಹೆಂಡತಿ ಮಕ್ಕಳು ಅವುಗಳು ಪೂರ್ತಿ ಮನಸ್ಸೊಳಗಡೆ ಏನ್ ಕುಣಿದಾಡ್ತಾ ಇರ್ತಾರ ಅದೆಲ್ಲಾರು. ನಮ್ ಮನಸ್ಸು ಎಷ್ಟು ಕುಣಿದಾಡ್ತಿದೆ 1 ದಿನಾರು ನೋಡಿದಿನ. ಬೆಳಗ್ಗೆ ಎದ್ದ ತಕ್ಷಣ ಪ್ರಾರಂಭ ಆಗೋ ಆ ಮನಸ್ಸಿನಲ್ಲಿ ವಾಸನೆಗಳು ಎಷ್ಟು ನಮ್ಮನ್ನ ಕುಣಿಸುತ್ತೆ. ಆ ಮನಸ್ಸು ಹೆಂಗಿರುತ್ತೋ ಹಂಗೆ ನಾನು. ಎದ್ದ ತಕ್ಷಣನೇ ಹೆಂಡತಿ ಬಗ್ಗೆ, ಮಕ್ಕಳು ಬಗ್ಗೆ, ದುಡ್ಡನ್ ಬಗ್ಗೆ ಏನ್ ವಾಸನೆಗಳು ಕಾಡ್ತಿರತ್ತೆ. ಇನ್ ಅದೇ ಪರಿಸರದಲ್ಲಿದ್ರೆ ಆ ಬೆಂಕಿಗೆ ತುಪ್ಪ ಹಾಕ್ದಂಗಲ್ವಾ ಅದು. ಅದ್ರಿಂದ ಸ್ವಲ್ಪ ಅದಕ್ಕೆ ಆಚೆ ಬರ್ಬೇಕು. ಅದಕ್ಕೆ ಪ್ರವಚನದ ರೂಮ್ ಅಂತಾನೆ ಬೇರೆ ಇರುತ್ತೆ. ಪ್ರವಚನ ಪ್ರಕೃತಿ ಹೊರಗಡೆ ಬಾ, ಪ್ರವಚನನ ಮನೆ ಒಳಗಡೆನೆ ಕುತ್ಕೊಂಡ್ ಕೇಳ್ಬೇಡ. ಯಾಕೆಂದ್ರೆ ಅದೇ ವಾಸನೆಗಳು. ನೀನು ಅನ್ಕೋಬಹುದು, ಇಲ್ಲ ಇಲ್ಲ ನನ್ಗೆಲ್ಲಾ ತುಂಬಾ ತಿಳುವಳಿಕೆ ಇದೆ, ನನ್ಗೇನು ಅದು ವಾಸನೆಗಳು ಅಂಟಲ್ಲ, ನಾನ್ ಅಲ್ಲೇ ಕುತ್ಕೊಂಡೆಲ್ಲಾ ಕೇಳ್ತೀನಿ, ಅವ್ರೆಲ್ಲಾರ್ಗುನು ಇದ್ರುನು ನಾನೇನು ಅದ್ರದ್ದು ತಲೆ ಕೆಡಿಸ್ಕೊಳಲ್ಲ, ಭ್ರಮೇಲಿ ತುಂಬಾ ಇದೆಯಾ ಅಂತ. ವಿಪರೀತ ಭ್ರಮೆ ಆಗಿದೆ ನಿನಗೆ. ಕಪ್ಪು ಹಂಗಾಗಿದ್ರೆ ಎಲ್ಲಾ ಮಹಾತ್ಮರು ಮನೆಯಾಗ್ ಬಿಡ್ತಿದ್ರು. ಎಲ್ಲ ಅಂತ ಬುದ್ಧ ಮಹಾತ್ಮ ಅಂತವ್ರು ಅವ್ರಿಗಿಂತನೂ ವೈರಾಗ್ಯ ಇದೆ ನಮ್ಗೆ. ಅಂತ ಬುದ್ಧ ಮಹಾತ್ಮ ಅರಮನೆಯನ್ನ ಬಿಡ್ಬೇಕಾದ್ರೆ ಅವರಿಗೂ 1 ಕ್ಷಣ ಅನಿಸ್ತಂತೆ ಅವ್ರಿಗೆ, ಒಂದು ಸಲಿ ಮಗುವಿನ ಮುಖ ನೋಡೋಣ ಅಂತ. ಅಂತ ಅರಮನೆಯನ್ನ ಬಿಡೋದು. ನಮ್ಗೇನಂತ ಅರಮನೆನೂ ಇಲ್ಲ,
ಏನಂತ ಹೆಂಡತಿ, ಸುಂದರವಾದ ಹೆಂಡತಿ, ಮಕ್ಕಳು, ವೈಭೋಗ ಏನೂ ಇಲ್ಲ. ಆದ್ರೂ ಆ ಮನೆ ಇವನ್ನೆಲ್ಲ ಬಿಡಕ್ ಎಷ್ಟು ಒಂದ್ ಅರ್ಧ ಗಂಟೆ ಪ್ರವಚನಕ್ಕೆ ಬಂದ್ರೆ ಇನ್ನೊಂದ್ 10 ನಿಮಿಷ ಲೇಟ್ ಮಾಡಿದ್ರು ತುಂಬಾ ಮನಸ್ಸು ತಡಬಡಾಯಿಸುತ್ತಲ್ಲ. ವಾಪಸ್ ಯಾವಾಗ ಮನೆಗ್ ಹೋಗ್ತೀನೋ ಆಗ್ಲೇ ಫೋನ್ ಸಮೇತನೇ ಬಂದಿರ್ತೀವಿ. ಇನ್ನೇನ್ ಬಂದೆ ಅಂತ ಅಲ್ಲಿಂದನೂ 100 ಫೋನ್ ಬರ್ತಿರತ್ತೆ. ಇಲ್ಲಿಂದ ಹೋಗಕ್ಕೂ ನಮ್ಮ ಮನಸ್ಸು ಪರದಾಡ್ತಾ ಇರತ್ತೆ. ಏನು ನೀರಿಂದ ಮೀನ್ ತೆಗೆದ್ರೆ ಫುಲ್ ಒದ್ದಾಡತ್ತಲ್ಲ, ಹಾಗೆ ಈ ಪ್ರವಚನಕ್ ಬಂದಾಗ ಅಷ್ಟು ಮನಸ್ಸಿನ ವಾಸನೆಗಳಿರೋರಿಗೆ ಇನ್ನು ಶ್ರವಣವನ್ನ ಆದ್ರೆ ನಾನು ಹೇಳದ್ ಮಾತ್ರ ಯಾರು ಕೇಳಿದ್ರೆ, ನಾನು 20 ವರ್ಷದಿಂದ ಪ್ರವಚನ ಕೇಳ್ತಿದ್ದೀನಿ, ಶ್ರವಣವನ್ನ ಮಾಡ್ತಿದ್ದೀನಿ, ಒಂದಿನನೂ ನಾನ್ ತಪ್ಸಿಲ್ಲ. ಮನಸ್ಸು ಯಾವ ರೀತಿ ಇದೆ? ಈ ರೀತಿ ನೋಡ್ಬೇಕಲ್ಲ. ನಾನ್ ವಿವೇಕಿನ, ನಾನು ತಿರ್ಗಾ ಆತ್ಮಜ್ಞಾನ ಆಗಿಲ್ಲ ಅಂತ ಹೆಂಗೆ ಕೇಳ್ತೀಯ? ನನ್ ಮನಸ್ಸನ್ನ ನಾನ್ ನೋಡ್ಕೊಂಡಿದೀನ? ಎಷ್ಟು ಮನಸ್ಸು ಅದಕ್ಕೆ ಪರದಾಡತ್ತಲ್ಲ. ಇಲ್ಲಿ ಮುಗಿತಿದ್ದಂಗೆನೆ ವಿಷಯ ಭೋಗಗಳು, ಟೀ, ಇವು ಅವೆಲ್ಲ ಕಾಯ್ತಾ ಇರತ್ತದು. ಅಷ್ಟೊಂದು ಅವುಗಳಿಗೆ ವ್ಯಾಮೋಹಕ್ಕೆ ಒಳಗಾಗಿದ್ದೀನಲ್ಲ, ಹೇಗೆ ನಾನು ದೇಹ ನಾನಲ್ಲ ಅನ್ನೋದಿಕ್ ಸಾಧ್ಯ ಆಗತ್ತೆ? ಸ್ವಲ್ಪನಾದ್ರೂ ಅವುಗಳ ಆವೇಶ, ಆವೇಗ ಕಡಿಮೆ ಆಗ್ಬೇಕಲ್ಲ. ಆ ರೀತಿ ಕಡಿಮೆ ಆದ್ರೇನೆ ಆತ್ಮಜ್ಞಾನ ಆಗೋದು. ಇಲ್ಲಾಂದ್ರೆ ಸುಮ್ನೆ ನೀನ್ ಅಲ್ಲ ದೇಹದ ಪಾಡಿಗೆ ದೇಹ ಮಾತಾಡ್ತಿರ್ತೀವಲ್ಲ, ಆ ಬ್ರಹ್ಮ ವಸ್ತು ನಾನು, ಇವೆಲ್ಲವೂ ನಾನಲ್ಲ. ಎಲ್ಲಿ? ಅದ್ರೊಳಗಡೆನೆ ಇಟ್ಕೊಂಡು, ಆ ದೇಹದ ವ್ಯಾಮೋಹದಲ್ಲೇ ಇಟ್ಕೊಂಡು ಮಾತಾಡ್ತಿದ್ದೀನಿ. ಬ್ರಹ್ಮ ವಸ್ತುವಿನ ಅನುಭವ ಬರ್ಬೇಕಂದ್ರೆ ಅಷ್ಟು ಆರಾಮ ಅದು. ಆರಾಮ್ ಇದ್ದಿದ್ರೆ ನಮ್ಮ ಅಪ್ಪ ಅವ್ರಂತವ್ರು ಯಾಕೆ ಮನೆ ಬಿಡ್ಬೇಕಾಗಿತ್ತು? ಎಲ್ಲಾ ಮಹಾತ್ಮರು, ಬುದ್ಧ ಮಹಾತ್ಮ ಯಾಕೆ ಮನೆ ಬಿಡ್ಬೇಕಿತ್ತು? ಅವನಿಗೆ ಅವ್ರ ತಂದೆ ಎಂತವ್ರನ್ನ ಬೇಕಾದ್ರೂ ಅವ್ರ ಅರಮನೆಗೆ ಕರ್ಕೊಂಡ್ ಬರ್ತಿದ್ರು. ಎಲ್ಲಾ ವೈಭವ, ಅವಳಿಗೆ ದುಃಖ ಅನ್ನೋದೇ ತೋರ್ಸಿಲ್ಲ. ಒಂದು ಚೂರು ಅವ್ರಿಗೂ ದುಃಖದ ಅನುಭವ ಇಲ್ಲ. ಯಾವ್ದು ಅನಿತ್ಯವಿದೆಯಲ್ಲ ಆ ತರದ್ ಒಂದೂ ಕಾಣಿಸ್ದೇ ಇರಂಗ್ ಮಾಡಿದ್ರು. ಒಂದು ಹೂವು ಅವ್ರ ಎದುರು ಬಾಡೋ ಹಾಗಿಲ್ಲ. ಯಾಕೆಂದ್ರೆ ಅದನ್ನ ಕಾಣಿಸಿದ್ರೆ ಅವ್ರ ವೈರಾಗ್ಯ ಬರುತ್ತೆ ಅಂತ. ಒಬ್ರು ವಯಸ್ಸಾದವ್ರನ್ನ ನೋಡಿಲ್ಲ ಅವ್ರ ಜಗತ್ತಲ್ಲಿ, ಅವ್ರ ಜೀವನದಲ್ಲಿ. ಹೇಗೆ ಬೆಳೆಸಿರ್ಬೋದು ಅವ್ರಿಗೆ, ಬುದ್ಧ ಮಹಾತ್ಮನಿಗೆ ಅವ್ರ ತಂದೆ ಅಷ್ಟು ಚೆನ್ನಾಗ್ ಬರೀ ಎಲ್ಲವೂ ಚೈತನ್ಯ ತುಂಬಿರೋಂಥದ್ದೇ, ಬರೀ ನವನವೀನವಾಗಿ ಕಾಣುವಂಥದ್ದನ್ನೇ ಅವ್ರ ಎಲ್ಲಾ ಮಾಡಿದ್ರು. ಅವ್ರು ಹೊರಗಡೆ ಬಂದಾಗ ಅದಕ್ಕೆ ಅವ್ರಿಗೆ ಆಶ್ಚರ್ಯ, ಏನಿದು ಅಂತ. ಕಾಯಿಲೆ ಅಂದ್ರೆ ಏನಿದು? ವಯಸ್ಸಾಗಿರೋರ್ನ ನೋಡೇ ಇಲ್ಲ ಅವ್ರ ಜೀವಮಾನದಲ್ಲಿ. ಕಾಯಿಲೆ ಬಂದಿರೋರ್ನೂ ನೋಡಿಲ್ಲ. ನಾವ್ ಎಲ್ಲಾರ್ನೂ ನೋಡಿ, ಎಲ್ಲಾರ್ನೂ ಮಾಡಿ ನಮ್ಗೇನೂ ವೈರಾಗ್ಯ ಇಲ್ಲ. ನಾವು ಅನುಭವಿಸಿದೀವಿ ಜೊತೆಗೆ, ಆದ್ರೂ ಒಂಚೂರು ವೈರಾಗ್ಯ ಇಲ್ಲ ನಮ್ಗೆ. ಆದ್ರೆ ಬ್ರಹ್ಮಜ್ಞಾನದ್ ಮಾತಾಡ್ತಿದೀವಿ. ಹೇಗಾಗತ್ತೆ ಬ್ರಹ್ಮಜ್ಞಾನ? ಅವ್ರ ಅದೇ ಹೇಳ್ತಾರ, ಆಗದು ವರ ವಿವೇಕಿಗೆ ಎಲ್ಲಾ ತ್ಯಾಗೇನೈಕ ಅಮೃತತ್ವ ಮಾನುಷು. ತ್ಯಾಗದಿಂದನೇ ಅಮೃತತ್ವ ಬರೋದು. ಆ ತ್ಯಾಗದಲ್ಲಿ 2 ರೀತಿ ಇದೆ. ಒಂದು, ಮೊದಲು ಇವನ್ನೆಲ್ಲಾ ಬಿಡೋದು, ವಸ್ತು ಆಗ್ಲಿ ವ್ಯಕ್ತಿ ಆಗ್ಲಿ ಮೊದಲು ಬಿಡೋದು. ನಂತರ ಅದರ ನೆನಪನ್ನೇ ಬಿಡೋದು. ಅದ್ರ ನೆನಪು ಸಹ ಇಲ್ದೇ ಇರೋ ಹಾಗಾಗದು. ಅದು ನಮ್ಮ ಅಪ್ಪವ್ರು ಮಾತ್ರ ನಾವ್ ನೋಡೋದು. ಆದ್ರೆ ಇವ್ರೆಲ್ಲರೂ ಇದಾರಲ್ಲ, ಅಪ್ಪವ್ರ ಹತ್ರ ಇದ್ದಿದ್ ಶಿಷ್ಯರೆಲ್ಲ, ಅವರೆಲ್ಲರೂ ವೈರಾಗಿಗಳು. ಅವ್ರೇನು ಅವರ ಬರೀ ಅಪ್ಪವ್ರ ಮಾತ್ ಪ್ರವಚನ ಕೇಳಕ್ ಬಂದು ಕುತ್ಕೊಂಡು ಕೇಳಿ ಅಲ್ಲಿಂದ ಹಾಗೆ ಅಪ್ಪವ್ರ ಹತ್ರ ಹೋಗಿರೋರು ಅವರೆಲ್ಲ. ಇನ್ನ ಅವರು ಪೂರ್ವಾಶ್ರಮದ ಹೆಸರನ್ನ ಅವ್ರು ಹೇಳೋಲ್ಲ, ಅಲ್ಲಿ ಯಾವ ಸಂಬಂಧಗಳನ್ನು ಅವ್ರು ಇಟ್ಕೊಂಡಿಲ್ಲ. ಕಾಡ್ಸಿದ್ದೇಶ್ವರ ಗುರುಗಳು ಅದನ್ನೇ ಹೇಳ್ತಿರ್ತಾರೆ, ಸನ್ಯಾಸಿಯಾಗಿ ತಿರ್ಗಾ ಅವ್ರ ಅಪ್ಪ ಅಮ್ಮ ಮನೆ ಮಠ ಎಲ್ಲ ಅವನ್ಯಾಕ್ ಸನ್ಯಾಸಿ ಆಗ್ಬೇಕು? ಅದೆಂತ ಸನ್ಯಾಸ? ಪೂರ್ವಾಶ್ರಮದ ಬಗ್ಗೆ ಜ್ಞಾಪಕ ಇಟ್ಕೊಂಡಿದ್ರೆ. ಹಾಗಾಗಿ ನಮ್ಮ ಅಪ್ಪವ್ರ ಶಿಷ್ಯರು ಯಾರು ಪೂರ್ವಾಶ್ರಮದ ಬಗ್ಗೆ ಹೇಳಲ್ಲ. ಆದ್ರೆ ನಾವಿರ್ತೀವಲ್ಲ, ಅವ್ರದ್ದೆಲ್ಲಾ ಕಂಡಿಡಿತೀವಿ. ಅವ್ರ ಸನ್ಯಾಸಿ ಆಗಕ್ಕಿಂತ ಮೊದ್ಲು ಯಾವ ಊರಲ್ಲಿ ಇದ್ರು ಅವ್ರು, ಅವ್ರ ಅಪ್ಪ ಅಮ್ಮ ಯಾರು, ಅವ್ರ ಜಾತಿ, ನಮ್ದು ಎಲ್ಲಿ ಹೋದ್ರು ನಮ್ದು ಅದೇ ಸ್ವಭಾವ. ಏನ್ ಬಾಳ ಉದ್ಧಾರ ಆದ್ವಾ ನಾವು? ಅದ್ರಲ್ಲೇ ಆಗಿ ಒಂದಿನ ಸತ್ತೋಗ್ತೀವಿ ಅಷ್ಟೇನೆ ನಾವು. ತಿರ್ಗಾ ನಾವು ಬ್ರಹ್ಮಜ್ಞಾನದ್ ಮಾತಾಡ್ತೀವಿ. ನಾವ್ ಹೇಗ್ ವಿವೇಕಿ ಆಗ್ತೀವಿ? ನಾವ್ ವಿವೇಕಿ ಆಗ್ಲೇಬೇಕು, ವರ ವಿವೇಕಿ ಆಗ್ಲೇಬೇಕು. ವರ ವಿವೇಕಿ ಆಗಿರೋನ್ಗೆ ಎಷ್ಟೊಂದು, ಅದು ಎಲ್ಲಿ ಮುಂದೆ ಆಗ್ಲಿ ತುಂಬಾ ದೊಡ್ಡ ಸಾಧಕ ಇವನು. ಆಗ್ಲೇ ದೇಹ ಅಂದ್ರೇನು, ಜಗತ್ತಂದ್ರೇನು, ದೇವ್ರಂದ್ರೇನು, ಗುರುಗಳಂದ್ರೇನು ಅಲ್ಲಿವರೆಗೂ ಬಂದಿದಾನಾಗ್ಲೇ. ಅಂತವನಿಗೆ ಇಷ್ಟು ಸಮಸ್ಯೆಗಳಿದೆ. ಇನ್ನ ನಾವ್ ಹೇಗಿರ್ಬೋದು? ನಮಗೆ ಎಷ್ಟೋ ಪ್ರಾಪಂಚಿಕ ವಾಸನೆಗಳು, ಅವುಗಳನ್ನ ಕಡಿಮೆ ಮಾಡ್ಲೇಬೇಕು. ಏನೂ ಕಾಂಪ್ರಮೈಸ್ ಇಲ್ಲ. ಅವುಗಳನ್ನ ಕಡಿಮೆ ಮಾಡಿದ್ರೆ ಆತ್ಮಜ್ಞಾನ. ಅವುಗಳ ವ್ಯಾಮೋಹಗಳನ್ನ ಸ್ವಲ್ಪ ಬಿಡು ನೀನು. ಅದನ್ನ ಅವರು ಇಲ್ಲಿ ಅದನ್ನೇ ಆಗದು ವರ ವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕವನು. ಆ ಬುದ್ಧ ಮಹಾತ್ಮನಿಗೆ ಒಂದು ಸಲಿ ಅವ್ರಿಗೆ ಅನಸ್ತಂತೆ, ನಾನು ಇವನ ಒಂದು ಸಲಿ ಮಗು ಮುಖನ ನೋಡ್ಬಿಟ್ಟು, ಆ ಕಥೆನ್ ಚೆನ್ನಾಗಿ ಹೇಳ್ತೀವಿ ನಾವು. ಯಾರ್ ಬೇಕಾದ್ರೂ ಆ ಬುದ್ಧ ಮಹಾತ್ಮನ್ ಕಥೆ ಹೇಳ್ತೀವಿ. ನಾವು ಮಾತ್ರ ಪೆದ್ರಂಗೆ ಇದೀವಿ. ಬುದ್ಧಂದ್ ಹೇಳೋದು, ನಾವು ಪೆದ್ರಂಗಿರೋದು. ಏನ್ ಪ್ರಯೋಜನ? ಅವ್ರದೆಲ್ಲಾ ಆದರ್ಶಗಳು ಯಾಕೆ ಅವ್ರದನ್ನೆಲ್ಲಾ ಮಾತಾಡಿದ್ರೆ ನಮಗೂ ಆ ತ್ಯಾಗದ ಮನೋಭಾವ ಬರ್ಬೇಕು.
ತ್ಯಾಗಕ್ಕೆ ಇನ್ನೊಂದು ಹೆಸರು ಅಕ್ಕ ಮಹಾದೇವಿಯವರು, ವಿರಾಗಕ್ಕೆ ಇನ್ನೊಂದು ಹೆಸರು ಅಕ್ಕ ಮಹಾದೇವಿಯವರು. ಅವರಿಗೆ ಮಹಾರಾಜ ಮದುವೆ ಆಗ್ತೀನಿ ಅಂತ ಬಂದಾಗ ಅವ್ರಿಗೆ ಬೇಡ ಅಂತ ಅನ್ಸಿರ್ಬೇಕಾರೆ ಎಂತ ವಿರಾಗ ಇರ್ಬೋದು. ಆ ವಿರಾಗ ಇದ್ದವ್ರಿಗೆ ಆತ್ಮಜ್ಞಾನ ಆಗೋದು. ಆ ರೀತಿ ಮನಸ್ಸಿಗೆ ಬರ್ಲೇಬೇಕು ವಿರಾಗ. ಆ ರೀತಿ ಯಾರಿಗ್ ಬರುತ್ತೋ ಅವ್ರು ಮುಂದಿನ ಸಾಧನೆಗೆ ಅವರೆಲ್ಲರೂ ಆಗೋದು. ಇಲ್ಲ ಇದೂನು ಆಗತ್ತೆ, ಅದನ್ನ ಕಾಂಪ್ರಮೈಸ್ ಮಾಡ್ಕೊ. ಇನ್ನೇನ್ ಗುರುಗಳು ಏನೂ ಮಾಡಲ್ವಲ್ಲ, ಅದನ್ನು ಹೇಳಿಲ್ಲ ಅಂದ್ರೆ ಬರಲ್ವಲ್ಲ, ಆಯ್ತು ಬಾ ಅಂತ ಸುಮ್ನೆ ಸಮಾಧಾನ ಕೇಳ್ತಾರೆ. ನೀನ್ ಅದನ್ನೇ ದೃಢವಾಗಿ ಇಟ್ಕೊಂಡು ಸತಿಪತಿಗಳೊಂದಾದ ಭಕ್ತಿ. ಯಾವಾಗ ಗೊತ್ತು ಸತಿಪತಿಗಳು ಇಬ್ರೂ ಸೇರಿ ಭಕ್ತಿ ಮಾಡಿ ಆತ್ಮಜ್ಞಾನ ಪಡೆಯೋದು. ಎಲ್ಲಿ ಪಡೆದಿದ್ದಾರೆ ಇದುವರೆಗೆ? ಯಾರು ಪಡೆದಿದ್ದಾರೆ? ಅದನ್ನೆಲ್ಲ ಇಟ್ಕೊಂಡು ಇಲ್ಲ ನಾನ್ ಗೃಹಸ್ಥ ಆಗಿದ್ರು ಪರವಾಗಿಲ್ಲ, ಹೆಂಗ್ ಬಿಡಕ್ಕಾಗುತ್ತೆ ನನ್ಗೆ? ಯಾರು? ಇವನೇ ತೀರ್ಮಾನ ಮಾಡಿರೋದು. ಗುರುಗಳ ಹತ್ರ ಹೋಗಿ ಕೇಳಿದ್ಯಾ? ಒಂದು ದಿನನಾರು ನಿನ್ ಬಗ್ಗೆ ಹೇಳ್ಕೊಂಡಿದ್ಯಾ? ಗುರುಗಳೇ ನನ್ಗೆ ಈ ತರ ವ್ಯಾಮೋಹ ಇದೆ, ದೇಹದ ಇದೆ, ಅವ್ರ ಹತ್ರ ಹೇಳ್ಕೋಬೇಕು, ಅವ್ರ ಹತ್ರ ಬೇಡ್ಕೋಬೇಕು. ಅವ್ರ ಅದನ್ನ ಸರಿ ಮಾಡ್ತಾರೆ. ಅವರಿಗೆ ಪರಿಹಾರ ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಹತ್ರ ನಾವೇನೂ ಹೇಳಲ್ಲ. ಅವ್ರಿಗೆ ಲೌಕಿಕ ವಿಷಯ ಬೇಡ. ಅವ್ರ ಹತ್ರ ಬರೀ ಪರಮಾರ್ಥ ಮಾತಾಡೋದು. ಗುರುಗಳೇ ಆತ್ಮ ಅಂದ್ರೆ ಏನು, ದೇವ್ರಂದ್ರೆ ಏನು, ಅವ್ರ ಹತ್ರ ಯಾರು ಬ್ರಹ್ಮ ವಸ್ತು ಅನುಭವಿಸಿರ್ತಾರಲ್ಲ ಅವ್ರ ಹತ್ರ ಹೋಗಿ ನಾನ್ ಪೂರ್ತಿ, ಯಾರು ವಿಷಯ ವಾಸನೆಗಳನ್ನ ತುಂಬಿಕೊಂಡಿರೋನು, ನಾನ್ ವಿರಾಗದ ಬಗ್ಗೆ ಎಲ್ಲ ಬಿಟ್ರೆ ಆತ್ಮಜ್ಞಾನ ಆಗತ್ತಾ? ಯಾರು ಬಿಡದೇ ಇರೋನ್ ಮಾತಾಡ್ತಾ ಇರೋದು. ಬಿಟ್ಟವನು ಅದ್ರದ್ದೆಲ್ಲ ಮಾತಾಡಿದ್ರೆ ಅದಕ್ಕೊಂದ್ ಅರ್ಥ ಇದೆ. ಇವನು ಏನೂ ಬಿಟ್ಟಿಲ್ಲ. ಇವನು ಎಲ್ಲಾ ಬಿಟ್ಬಿಟ್ರೆ ಆತ್ಮಜ್ಞಾನ ಆಗತ್ತಾ? ಯಾಕೆ ಇವನು ಬಿಡಕ್ ಇಷ್ಟ ಇಲ್ವಲ್ಲ, ಅದಕ್ಕೆ ಇವನು ತನ್ನನ್ ತಾನು ಸಮರ್ಥಿಸ್ಕೋಬೇಕಲ್ಲ. ಅದಕ್ಕೋಸ್ಕರ ಅವ್ರಂತಾರೆ ಆಗದು ಮಾತಾಡ್ಕೊಂಡು ಹೋಗ್ತೀಯ ಅಷ್ಟೇ ಒಂದು ದಿನ, ಇನ್ನೇನು ಆಗೋದಿಲ್ಲ. ಆಗದು ವರ ವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕ. ಈ ಭೂತಕಾಲದ, ನನ್ನ ಜೀವನದ ಭೂತಕಾಲ, ನಾನೇನ್ ಇವಾಗ ಬದುಕ್ತಿದ್ದೀನಲ್ಲ, ನನ್ನ ಹಿಂದಿನ ನಾನೇನ್ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದ್ದೀನಲ್ಲ, ಆ ಭೂತಕಾಲದ ವಾಸನೆಗಳೇ ನನ್ನನ್ನ ಶ್ರವಣದಲ್ಲಿ ಕೂರೋದಕ್ ಬಿಡಲ್ಲ. ಶ್ರವಣವನ್ನ ತನ್ಮಯವಾಗಿ ಮಾಡೋದಕ್ ಬಿಡೋದಿಲ್ಲ. ವರ್ತಮಾನ ಕಾಲದಲ್ಲಿ ಈಗ ದಿನನಿತ್ಯ ಬೆಳಗಿಂದ ರಾತ್ರಿವರೆಗೂ ನಾನೇನು ನನ್ನ ಜೀವನ ಮಾಡ್ತಿದ್ದೀನಲ್ಲ, ಅವು ನನಗೆ ಆತ್ಮಜ್ಞಾನ ಮಾಡೋದಕ್ ಬಿಡೋದಿಲ್ಲ. ಭವಿಷ್ಯತ್ ಕಾಲ, ಮುಂದೆ ನನ್ನ ಕಲ್ಪನೆಗಳು, ನಾನು ಬ್ರಹ್ಮಜ್ಞಾನಿ ಆದ್ರೆ ನಾನು ಆ ರೀತಿ ಇರ್ಬೇಕು, ಬ್ರಹ್ಮಜ್ಞಾನಿ ಆದ್ರೆ ನಮ್ಮ ಅಪ್ಪೋರ್ ತರನೇ ಇರ್ಬೇಕು, ನಾನ್ ಪ್ರತ್ಯೇಕವಾಗಿ, ನಾನು ಆ ರೀತಿ ಎಲ್ಲ ಕನ್ಸಿತ್ತು. ಈ ರೀತಿ ಎಲ್ಲಾರ್ ಜನಗಳ ಮಧ್ಯೆ ಎಲ್ಲ ಸೇರ್ಬಾರ್ದು, ನಾನು ಎಲ್ಲೋ ದೂರದಲ್ಲಿ ಒಂದು ಕುಟೀರ ತರ ಮಾಡ್ಕೊಂಡು ಎಲ್ಲಾ ಗಿಡಗಳ ಮಧ್ಯದಲ್ಲಿ ಆ ಋಷಿ ಮುನಿಗಳದೆಲ್ಲ ಕೇಳಿರ್ತೀವಲ್ಲ, ಆ ರೀತಿ ಏನೇನೋ ಕಲ್ಪನೆ, ಭವಿಷ್ಯತ್ ಕಾಲದ ಕಲ್ಪನೆಗಳು, ಈ ಎಲ್ಲಾ ಕಲ್ಪನೆಗಳೇ ನಮ್ನ ಆತ್ಮಜ್ಞಾನ ಮಾಡಕ್ ಬಿಡೋದಿಲ್ಲ. ಅದನ್ನ ಅವ್ರು ಯಾವ ರೀತಿ ಹೋಗೋದು ಅಂತ ಮುಂದೆ ಹೇಳ್ತಾರೆ, ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣ